ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಅಡ್ಮಿನಿಸ್ಟ್ರೇಷನ್ ಕಡೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ನೀವು ಫಸ್ಟ್ ಅಟೆಂಪ್ಟ್ ಮಾಡ್ತೀರಾ, ಸೆಕೆಂಡ್ ಅಟೆಂಪ್ಟ್ ಮಾಡ್ತೀರಾ, ಎರಡು ಕೂಡ ಆಗಲ್ಲ. UPSC ಅಲ್ಲಿ ಸಕ್ಸಸ್ಗಿನ್ನ ಫೇಲ್ಯೂರ್ ತುಂಬಾ ಜಾಸ್ತಿ ಇರುತ್ತೆ. ಹೌದು. ಸೊ ಯೂಶಲಿ UPSC ಸಿಲೆಬಸ್ ಯಾವ ತರ ಇದೆ ಅಂದ್ರೆ ಅದು ತುಂಬಾ ಕಷ್ಟ ಏನಿಲ್ಲ, ಬಟ್ ಸ್ವಲ್ಪ ವಾಸ್ಟ್ ಇದೆ. ಅಂದ್ರೆ ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಿರ್ತಾರೆ. ಅವ್ರು ಮಾಡುವಂತ ಮೇನ್ ಮಿಸ್ಟೇಕ್, UPSC ಇದು ತುಂಬಾ ಸಿಂಪಲ್ ಎಕ್ಸಾಮ್ ಇದು, ನಾವು ತುಂಬಾ ಕಾಂಪ್ಲಿಕೇಟ್ ನಾವೇ ಮಾಡ್ಕೊಂತೀವಿ. ಇಫ್ ಯು ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಅಂದ್ರೆ ರಿಸಲ್ಟ್ಸ್ ವಿಲ್ ಆಲ್ಸೋ ಬಿ ಸೇಮ್. ನೆಕ್ಸ್ಟ್ ನಿಮ್ಮ ಮುಂದಿನ ದಾರಿ ಯಾವುದು? IAS IPS ತರ? ಬಟ್ ನಾನು ಇನ್ನೊಂದ್ಸರಿ ಬರಿಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಈಗ ನಮಗೆ IPS ಸಿಗುತ್ತೆ. IAS ಅಲ್ಲಿ ಡೈವರ್ಸ್ ಫೀಲ್ಡ್ ನೀವು ವರ್ಕ್ ಮಾಡ್ಬೋದು. ಯಾರೇ ಆಫೀಸರ್ ಆದ್ರೂ ಏನೇ ಆದ್ರೂ ಕರಪ್ಷನ್ ಅನ್ನೋದು ತುಂಬಾ ಇದೆ. ಕರಪ್ಷನ್ ಡಸನ್ ಸ್ಟಾರ್ಟ್ ಇನ್ ಸಿಂಗಲ್ ಡೇ ಅಂತ ಅನ್ಸುತ್ತೆ ನನಗೆ. ಒಂದು ಒಳ್ಳೇದು ಏನಂದ್ರೆ UPSC ಅಲ್ಲಿ ನೀವು ಬ್ಲಾಂಕ್ ಸ್ಲೇಟ್ ಅಂತ ಹೇಳ್ತೀನಿ ನಾನು. ಸಕ್ಸಸ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ನೀವೇ ಬರ್ಕೊಂಬೋದು. ನಿಮ್ಮ ತುಂಬಾ ಇನ್ಸ್ಪೈರ್ ಮಾಡುವಂತ ಪರ್ಸನ್ ಎಸ್ಪೆಷಲಿ ಕೋಲಾರ್ ಅವರಿಗೆ ತುಂಬಾ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅಂದ್ರೆ ನೀವು ಬೇಸಿಕಲಿ ಸಾಫ್ಟ್ ಇದ್ದೀರಾ, ಬಟ್ IPS ಆದಾಗ ವರ್ಕ್ ಪ್ರೆಷರ್ ಅಲ್ಲಿ ಅಥವಾ ಟೆನ್ಷನ್ ಅಲ್ಲಿ ಈ ಸಾಫ್ಟ್ನೆಸ್ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? ನೋಡಿ, 99% ಆಫ್ ದ ಸಿಚುಯೇಷನ್ ನಾವು ನಾರ್ಮಲ್ ಆಗಿ ಇರ್ತೀವಿ. ಯಾವುದೋ 1% ಸಿಚುಯೇಷನ್ ಬೇಕಾಗುತ್ತೆ ವೇರ್ ವಿ ನೀಡ್ ಟು ಬಿ ಆಂಗ್ರಿ ಆರ್ ವೇರ್ ವಿ ನೀಡ್ ಟು ಬಿ ಓವರ್ ರಿಯಾಕ್ಟ್. ಬಟ್ ಈಗಿನ IAS ಆಫೀಸರ್ಗೆ ತುಂಬಾ ಪ್ರೆಷರ್ ಇರುತ್ತೆ, ಅಥವಾ ಪೊಲಿಟಿಕಲ್ ಆಗಿರ್ಬೋದು, ಬೇರೊಂದು ಆಗಿರ್ಬೋದು. ಪೊಲಿಟಿಷಿಯನ್ಸ್ ಪ್ರೆಷರ್ ಮಾಡ್ತಾರೆ, ಬಟ್ IAS IPS ಇರೋಷ್ಟು ಪವರ್ ಏನಿದೆ ಅಂದ್ರೆ ಅವ್ರು ನಿಮ್ನೇನು ಮಾಡೋಕ್ಕಾಗಲ್ಲ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ನಮ್ಮ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ಪ್ರತಿ ಬಾರಿ ನಮ್ಮ ಕರ್ನಾಟಕ ಟಿವಿ ಈ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಅಲ್ಲಿ ಒಬ್ಬೊಬ್ರಲ್ಲ ಯಾರಾದ್ರೂ ಬರ್ತಿರ್ತಾರೆ. ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು. ಸೊ ಎಲ್ಲಾ ತರ ವ್ಯಕ್ತಿಗಳನ್ನ ನೋಡಿದ್ದೀರಾ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕೋಲಾರ ತಾಲೂಕಿನ ತ್ಯಾವನಹಳ್ಳಿ ಗ್ರಾಮದವರು, ಅಂದ್ರೆ ಚಿಂತಾಮಣಿ ಭಾಗದವರು. ವೃತ್ತಿಯಲ್ಲಿ ಅಂದ್ರೆ MBBS ನ ಕ್ಲಿಯರ್ ಮಾಡ್ತಾರೆ, ಅದಾದ್ಮೇಲೆ ಡಾಕ್ಟರ್ ಆಗ್ತಾರೆ, 2 ವರ್ಷ ಡಾಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಸಾಕು ನಂಗೆ ಡಾಕ್ಟರ್ ಆಗಿ ಇರ್ತೀನಿ ಅಂತ ಯೋಚನೆ ಮಾಡದೆ ಅವರ ಡ್ರೀಮ್ UPSC ಗೆ ಪ್ರಿಪೇರ್ ಆಗ್ತಾರೆ. ಅಂಡ್ ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ 462ನೇ ಸ್ಥಾನವನ್ನ ಪಡ್ಕೊಳ್ತಾರೆ. ಕರ್ನಾಟಕದಲ್ಲಿ 7ನೇ ರ್ಯಾಂಕ್ ಅನ್ನ ಪಡ್ಕೊಳ್ತಾರೆ. ಇದಾದ ನಂತರ ಅಂದ್ರೆ ನಾನೇನಾದ್ರೂ ಒಂದು ಮಾಡ್ಬೇಕು, ಲೈಕ್ ಇವಾಗ ಡಾಕ್ಟರ್ ಆಗಿ ಒಂದು ಸರ್ವಿಸ್ ಮಾಡೋದು ಬೇರೆ, ಬಟ್ ಆದ್ರೆ ಇನ್ನೂ ಬಿಗ್ಗರ್ ವೇಲಿ ನಾನೇನಾದ್ರೂ ಒಂದು ಸರ್ವಿಸ್ ಮಾಡ್ಬೇಕು ಅಂತ ಈ UPSC ಅಂತ ಹೇಳಿದ್ರೆ ಎಷ್ಟು ಕಠಿಣವಾಗಿರುತ್ತೆ ಆ ಪರೀಕ್ಷೆ ಅಂತ ನಮ್ಗೆ ಗೊತ್ತಿರತ್ತೆ. ಸೊ ಆ ಪರೀಕ್ಷೆನ ಕ್ಲಿಯರ್ ಮಾಡಿ ಅಷ್ಟು ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಡಾಕ್ಟರ್ ವರುಣ್ ಗೌಡ P. ಇವತ್ತು ನಮ್ಮ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ ಗೆ ಬಂದಿದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಂದ್ರೆ ನಿಮ್ಮ ನೋಡಿದ್ರೆ ನಂಗೆ ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ಅಷ್ಟು ಖುಷಿ ಆಗತ್ತೆ. ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ, UPSC ಅಂತ ಹೇಳಿದ್ರೆ ಯಾವುದೋ ಎಕ್ಸಾಮ್ ತರಲ್ಲ. ಬಿಕಾಸ್ MBBS ಅನ್ನೋದನ್ನೇ ತುಂಬಾ ಟಫ್ ಇರತ್ತೆ, ಅದರಲ್ಲಿ UPSC ಇನ್ನೂ ಟಫ್ ಇರತ್ತೆ. ಸೊ ಡಾಕ್ಟರ್ ಆಗ್ತೀರಾ, ಈಗ UPSC ಪಾಸ್ ಮಾಡಿದೀರಾ. ಸೊ ಹೇಗ್ ಅನ್ಸ್ತಾ ಇದೆ, ಹೇಗ್ ಜರ್ನಿ ಸ್ಟಾರ್ಟ್ ಆಗಿದೆ ನಿಮ್ದು? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಂದು ಐ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಪೊಲೀಸ್ ಕ್ವಾರ್ಟರ್ಸ್. ಅಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಸೊ ಈಗ ಅಪ್ಪ AS ಆಗಿ ವರ್ಕ್ ಮಾಡ್ತಾರೆ. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಅಡ್ಮಿನಿಸ್ಟ್ರೇಷನ್ ಕಡೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ನಂತರ ನಾನು MBBS ಮಾಡುವಾಗ, ಇಂಟರ್ನ್ಶಿಪ್ ಮಾಡುವಾಗ ನನ್ಗೆ ಕೋವಿಡ್ ಟೈಮ್ ಇತ್ತು, ಕೋವಿಡ್ ಫಸ್ಟ್ ವೇವ್ ಇತ್ತು. ಸೊ ಅವಾಗ ಏನಾಯ್ತು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು ಜನರ ಲೈಫಲ್ಲಿ ಅಥವಾ ಒಂದು ಡಾಕ್ಟರ್ಸ್ ಲೈಫಲ್ಲಿ ನಮ್ಗೆ ಅವಾಗ ರಿಯಲೈಸೇಷನ್ ಆಯ್ತು. ಸೊ ಒಬ್ಬ IAS ಅಧಿಕಾರಿ ಇದ್ರು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ವಿಕಾಸ್ ಸುರಲ್ಕರ್ ಅಂತ. ಸೊ ಅವ್ರು ತುಂಬಾ ಪಾಸಿಟಿವ್ ಅಪ್ರೋಚ್ ತಗೊಂತಾರೆ ಕೋವಿಡ್ ಟೈಮ್ ಅಲ್ಲಿ. ಸೊ ಅವಾಗ ಇಡೀ ಹಾಸ್ಪಿಟಲ್ ವರ್ಕಿಂಗ್ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ ಒಬ್ರು IAS ಜೊತೆಲಿ ನಿಂತಾಗ. ಸೊ ನಂಗೆ ಅವಾಗ ರಿಯಲೈಸೇಷನ್ ಆಯ್ತು, ನಾವು ಸೇಮ್ ಡಾಕ್ಟರ್ಸ್ ಇದ್ವಿ, ಸೇಮ್ ಹಾಸ್ಪಿಟಲ್ ಇತ್ತು, ಬಟ್ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್ ಇನ್ ದ ಸ್ಪ್ಯಾನ್ ಆಫ್ ಫ್ಯೂ ಡೇಸ್ ಡ್ಯೂ ಟು ಅಡ್ಮಿನಿಸ್ಟ್ರೇಟರ್ ಇಂದ. ಸೊ ನನ್ಗೆ ಅವಾಗ ಅನ್ಸ್ತು, ಓಕೆ, ಅಡ್ಮಿನಿಸ್ಟ್ರೇಷನ್ ಬಂದ್ರೆ ನಮ್ಮ ಇಂಪ್ಯಾಕ್ಟ್ ಲೆವೆಲ್ ಚೇಂಜ್ ಮಾಡ್ಬೋದು. ನಾನು ಡಾಕ್ಟರ್ ಆಗಿದ್ರೆ ಪೇಷಂಟ್ಸ್ ಅಷ್ಟೇ ನೋಡ್ಬೋದು, ಅದು ತುಂಬಾ ಕೆಳಮಟ್ಟದಲ್ಲಿ ಅಷ್ಟೇ ಆಗುತ್ತೆ. ಬಟ್ ಅಡ್ಮಿನಿಸ್ಟ್ರೇಷನ್ ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚೇಂಜ್ ಮಾಡ್ಬೋದು. ಪ್ಲಸ್ ಇನ್ನೂ ಎಷ್ಟೊಂದು ಜನ ಡಾಕ್ಟರ್ಸ್ಗೆ ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೋದು ವರ್ಕ್ ಮಾಡಕ್ಕೆ. ಸೊ ನಂಗೆ ಅದರಿಂದನೇ ನಾನು UPSC ಕಡೆ ಬರ್ಬೇಕಂತ ನನ್ಗೆ. ಅಂದ್ರೆ ಕೈಂಡ್ ಆಫ್ ಅವ್ರು ನಿಮ್ಗೆ ಇನ್ಸ್ಪೈರ್ ಆಗಿದ್ದ ಅವಾಗ? ಎಕ್ಸಾಕ್ಟ್ಲಿ. ಸೊ ಈಗ MBBS ಮಾಡ್ಲಿಕ್ಕಿಂತ ಮುಂಚೆ ನಿಮಗೆ ಇರ್ಲಿಲ್ಲ UPSC ನಾನು ಮಾಡ್ಬೇಕು ಅದನ್ನ ಅಂತ, ಅಥವಾ ನಿಮ್ಗೆ ಡಾಕ್ಟರ್ ಆದ್ಮೇಲೆ ನಿಮ್ಗೆ ಅದ ಅನ್ಸುತ್ತೆ? ಅಂದ್ರೆ ಇತ್ತು ಮ್ಯಾಮ್, ಎಲ್ಲೋ ಒಂದ್ ಕಡೆ ಇತ್ತು.
ಚಿಕ್ಕ ವಯಸ್ಸಿಂದ ಅಪ್ಪನ್ ನೋಡಿ ನೋಡಿ ಅಡ್ಮಿನಿಸ್ಟ್ರೇಷನ್ ಕಡೆ ಅಥವಾ ಪೊಲೀಸ್ ಕಡೆ ಬರ್ಬೇಕಂತ ಇಷ್ಟ ಇತ್ತು. ಬಟ್ ಎಲ್ಲರಿಗೂ ಸೇಫ್ ಬೇಕಾಗುತ್ತೆ. ಎಸ್ಪೆಷಲಿ ನಾನು ತುಂಬಾ ಮಿಡಿಲ್ ಕ್ಲಾಸ್ ಇಂದ ಬಂದವನು. ನಂದು ಫ್ರೀ ಸೀಟ್ ಸಿಕ್ತು PUC ಆದ್ಮೇಲೆ ಮೆಡಿಕಲ್ ಮಾಡುವಾಗ. ಸೊ ಅವಾಗ ಎಲ್ಲರೂ ಸೇಫ್ ಆಪ್ಷನ್ ಅಥವಾ ಬೆಸ್ಟ್ ಆಪ್ಷನ್ ಯಾವ್ದಂದ್ರೆ ಮೆಡಿಕಲ್. ಸೊ ಅದಕ್ಕೆ ನಾನು ಅವಾಗ ಮೆಡಿಕಲ್ ಮಾಡ್ಬೇಕಂತ ಡಿಸೈಡ್ ಮಾಡಿ, ಅಪ್ಪ ಅಮ್ಮನೂ ಹೇಳಿದ್ರು ಈ ತರ ಆಪರ್ಚುನಿಟಿ ತುಂಬಾ ಜನಕ್ಕೆ ಸಿಗಲ್ಲ. ನನ್ನ ಫ್ಯಾಮಿಲಿಯಲ್ಲಿ PCMB ಮಾಡಿರೋರು ನೀನ್ ಒಬ್ನೇ, ಅದರಲ್ಲಿ ನಿನ್ಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದರ ಮಿಸ್ಯೂಸ್ ಮಾಡ್ಕೊಂಬೇಡ ಅಥವಾ ಅದನ್ನ ವೇಸ್ಟ್ ಮಾಡ್ಕೊಂಬೇಡ, ನೀನ್ ಮಾಡು, ಬೇಕಾದ್ರೆ ಆದ್ಮೇಲೆ ನಿನ್ಗೆ ಇಂಟ್ರೆಸ್ಟ್ ಇದೆ ವಿಲ್ ಸಪೋರ್ಟ್ ಅಂತ ಹೇಳಿದ್ರು. ಅದೇ ರೀತಿ ನಾನು MBBS ಆದ್ಮೇಲೆ ಹೇಳಿದೆ ನಮ್ಮ ಅಪ್ಪ ಅಮ್ಮಗೆ ಈ ತರ ನಾನು ಟ್ರೈ ಮಾಡ್ತೀನಿ ಅಂತ. ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಸಪೋರ್ಟ್. ಸೊ ಅಪ್ಪ ಅಮ್ಮ ತುಂಬಾ ಸಪೋರ್ಟ್. ಈ ಹಿಂದೆ ಕೂಡ ಯಾವ್ದೋ ಒಂದು ಇಂಟರ್ವ್ಯೂಲಿ ನೀವು ಹೇಳಿದಾಗ್ಲೂ ಅದನ್ನ ಹೇಳಿದ್ದೇನೆ, ಅಂದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಇಂದಾನೆ ನಾನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಫಸ್ಟ್ ಅಟೆಂಪ್ಟ್ ಮಾಡ್ತೀರಾ, ಸೆಕೆಂಡ್ ಅಟೆಂಪ್ಟ್ ಮಾಡ್ತೀರಾ, ಎರಡು ಕೂಡ ಆಗಲ್ಲ. ಥರ್ಡ್ ಅಟೆಂಪ್ಟ್ ಅಲ್ಲಿ ನಿಮಗೆ 7th ರ್ಯಾಂಕ್ ಬರ್ತೀರಾ ಕರ್ನಾಟಕಕ್ಕೆ, ಅಂಡ್ ಆಲ್ ಇಂಡಿಯಾ 462 ರ್ಯಾಂಕ್ ನ ಪಡ್ಕೊಳ್ತೀರಾ. ಸೊ ಆ 2 ಅಟೆಂಪ್ಟ್ ಅಲ್ಲಿ ನೀವು ಫೇಲ್ ಆದಾಗ ಲೈಕ್ ಸಾಕು, ಲೈಕ್ ಬಿಟ್ಟು ಬಿಡೋಣ ಅಂತ ಅನ್ಸ್ಲಿಲ್ವಾ ನಿಮಗೆ? ಅದೇ ನೀವು ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಾಗುತ್ತೆ ಅಂದ್ರೆ UPSC ಅಲ್ಲಿ ಸಕ್ಸಸ್ ಗಿನ್ನ ಫೇಲ್ಯೂರ್ ತುಂಬಾ ಜಾಸ್ತಿ ಇರುತ್ತೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡೋರು ತುಂಬಾ ರೇರ್. ಸೊ ಈಗ ನಮ್ಮ ಕರ್ನಾಟಕ ಟಾಪರ್ ಕಿರಣ್ ಕಾಮ್ಟೆ ಅವ್ರು ನೋಡಿದ್ರೆ ನೀವು, ಅವರು ಲಾಸ್ಟ್ ಅಟೆಂಪ್ಟ್ 6th ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಆಗಿದ್ದಾಗ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಾನು ಫಸ್ಟ್ ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ, ನಾನು 6 ಅಟೆಂಪ್ಟ್ಸ್ ಫೇಲ್ ಆದ್ರೆ ನಾನು ಹೆಂಗಿರ್ತೀನಿ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ, ಸೊ ಇಷ್ಟು ಫೇಲ್ ಆದ್ರೆ ನಾನು ನೆಕ್ಸ್ಟ್ ಡಾಕ್ಟರ್ಗೆ ಉಳ್ಕೊಂತೀನಿ, ನನಗೆ ಅದ್ರಲ್ಲಿ ಖುಷಿ ಇದೆ, ನಿಮ್ಗೂ ಖುಷಿ ಇದ್ರೆ ಅಲ್ಲಿ ಮೂವ್ ಫಾರ್ವರ್ಡ್ ಅಂದೆ. ಅವ್ರು ತುಂಬಾ ಆಯ್ತು, ನೀನು ಹೆಂಗಿದ್ರು ನೀನು ನನ್ಗೆ MBBS ಮಾಡ್ಬೇಕಂತ ಆಸೆ ಇತ್ತು, ಸೊ ಅದನ್ನ ನೀನ್ ಮಾಡಿದ್ಯಾ, ಸೊ ನೆಕ್ಸ್ಟ್ ಮುಂದಿನ ದಾರಿ ನಿಂದು, ಸೊ ಅದಕ್ಕೆ ನೀವು ಮಾಡ್ಕೊ ಅಂತ ಹೇಳಿದ್ರು. ಸೊ ಫಸ್ಟೇ ನಾನು ಪ್ಲಾನ್ ಮಾಡಿದ್ದೆ ಎಲ್ಲ, ಪ್ಲಾನ್ B ಏನಿರುತ್ತೆ ಅಥವಾ ಫೇಲ್ಯೂರ್ ಆದ್ರೆ ಏನಿರುತ್ತೆ ಅದೆಲ್ಲ ಪ್ಲಾನ್ ಮಾಡ್ಕೊಂಡಾಗ ನಿಮ್ಗೆ 1-2 ಫೇಲ್ಯೂರ್ ಏನೋ ತೊಂದರೆ ಅನ್ಸಲ್ಲ. ಸೊ ಆಲ್ರೆಡಿ ಪ್ಲಾನ್ಡ್. ಸೊ ನಾನು ಅದಕ್ಕೆ ಯಾರಾದ್ರೂ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲರೂ ಹೋಪ್ಫುಲ್ ಆಗಿರ್ಬೇಕು, ಆಪ್ಟಿಮಿಸ್ಟಿಕ್ ಆಗಿರ್ಬೇಕು ಎಲ್ಲರೂ, ಹಾಗೆ ಆಗುತ್ತೆ ಅಂತ. ಬಟ್ ಅದ್ರ ಜೊತೆಗೆ ಆಗಿಲ್ಲ ಅಂದ್ರೆ ಏನಂತ ಪ್ಲಾನ್ ಮಾಡ್ಕೊಂಡ್ರೆ ಆ ಟೆನ್ಷನ್ ಇರಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ. ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಇರ್ಬೇಕು. ಲೈಕ್ ಫುಲ್ ಕಂಪ್ಲೀಟ್ ಜರ್ನಿ, 1 ಅಟೆಂಪ್ಟ್ ಆಗಿಲ್ಲ, 2 ಅಟೆಂಪ್ಟ್ ಆಗಿಲ್ಲ, 6 ಅಟೆಂಪ್ಟ್ಸ್ ಆಗಿಲ್ಲ ಅಂದ್ರೂ ಏನು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಗೆ ಆ ಟೆನ್ಷನ್ ಇರಲ್ಲ ಮುಂದೆ. ಸೊ ಫಸ್ಟ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರಿ ನೀವು, ಹಾಗಾಗಿ ಇವತ್ತು. ಅಂಡ್ ಐ ಲೈಕ್ ಯುವರ್ ಕಾನ್ಫಿಡೆಂಟ್, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಸೊ ಈ UPSC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬಿಕಾಸ್ ಲೈಕ್ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ 1 ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋದು ಬಹಳಷ್ಟು ಕಷ್ಟ ಇರತ್ತೆ. ಸೊ ನಾನು UPSC ಮಾಡ್ಬೇಕು ಅಂತ ಪ್ರತಿ ಬಾರಿನೂ ಓದ್ತಿರ್ತಾರೆ, ಲೈಬ್ರರೀಸ್ಗೆ ಹೋಗೋದು, ರಾತ್ರಿ ಎಲ್ಲ ಓದೋದು, ಅಂದ್ರೆ ಫುಲ್ ಡೆಡಿಕೇಶನ್ ಆಗಿರ್ತಾರೆ. ಬಟ್ ನೀವು MBBS ಆಗಿರ್ತೀರಾ, ಡಾಕ್ಟರ್ ಆಗ್ತೀರಾ, ಆ ಮಧ್ಯೆ ಹೆಂಗೆ ಇದು, ಅಂದ್ರೆ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಇದೆರಡನ್ನು ನೀವು? ಆಕ್ಚುಲಿ ಏನಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ಬೇಕು ಅಂತ ನನ್ಗೇನು ಆಸೆ ಇರಲಿಲ್ಲ. ಓಕೆ. ಅದ್ ನಂದು ಏನಿತ್ತು, ಫಸ್ಟ್ ಒಂದು ಸೇಫ್ ಜಾಬ್ ಇದೆ MBBS, ನಾನು ಜಾಬ್ ಮಾಡ್ಕೊಂಡೇ ಮಾಡ್ಬೇಕಂತ ನನ್ಗಿತ್ತು. ಬಟ್ ಫಸ್ಟ್ ಅಟೆಂಪ್ಟ್ ನಾನು ತಗೊಂಡೆ, 1 year ಗ್ಯಾಪ್ ತಗೊಂಡೆ, ವರ್ಕ್ ಮಾಡಕ್ ಹೋಗ್ಲಿಲ್ಲ, 1 year ಗ್ಯಾಪ್ ತಗೊಂಡೆ. 1 year ನಾನು ಡಿಲಿಜೆಂಟ್ಲಿ more than 10 hours ಯೂಶಲಿ ಕುತ್ಕೊಂಡು ಓದ್ತಿದ್ದೆ. ಬಟ್ ನೆಕ್ಸ್ಟ್ ಎಲ್ಲ ನಾನು ಜಾಬ್ ಮಾಡ್ಕೊಂಡೆ ಓದ್ತಿದ್ದೆ. ಸೊ ಯೂಶಲಿ UPSC ಸಿಲೆಬಸ್ ಯಾವ ತರ ಇದೆ ಅಂದ್ರೆ ಅದು ತುಂಬಾ ಕಷ್ಟ ಏನಿಲ್ಲ, ಬಟ್ ಸ್ವಲ್ಪ ವಾಸ್ಟ್ ಇದೆ. ಸೊ ಅದಕ್ಕೆ ನಿಮ್ ಸಮ್ಟೈಮ್ ಸಿಲೆಬಸ್ ಅರ್ಥ ಮಾಡ್ಕೊಳಕ್ಕೂ 8-9 months ಬೇಕು. ಮತ್ತೆ ಇದು ಪ್ರೋಸೆಸ್ ಹೆಂಗಿದೆ ಅಂದ್ರೆ 3 stages ಇದೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಎವ್ರಿ ಒಂದು ಸ್ಟೇಜ್ಗೂ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಸೇಮ್ ಸಿಲೆಬಸ್ ಇರ್ಬೋದು, ಬಟ್ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಬರೀ ಇದಿರುತ್ತೆ, MCQ ಬೇಸ್ಡ್ ಇರುತ್ತೆ. ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಇರುತ್ತೆ. ಸೊ ನಾವು ಅದಕ್ಕೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇಂಟರ್ವ್ಯೂ ಅಲ್ಲಿ ಅದನ್ನ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಸೊ ಅದೇ ರೀತಿ, ಸೊ ಅದಕ್ಕೋಸ್ಕರ ಯು ನೀಡ್ ಸಮ್ ಟೈಮ್. ಸೊ ಒಂದೇ ಅಟೆಂಪ್ಟ್ ಅಲ್ಲಿ ತುಂಬಾ ಕಷ್ಟ, ತುಂಬಾ ರೇರ್. ಸೊ ಅದಕ್ಕೋಸ್ಕರ ನಾನು ಅದನ್ನ ಇದು ಮಾಡ್ಕೊಂಡೆ. ಬಟ್ ನೆಕ್ಸ್ಟ್ ಅಟೆಂಪ್ಟ್ಸ್ ಅಲ್ಲಿ ಏನಾಯ್ತು, ನಾನು ವರ್ಕ್ ಮಾಡ್ತಿದ್ದೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇತ್ತು, ಮನೆ ಕಡೆನೂ ನನಗೆ ಸಪೋರ್ಟ್ ಇತ್ತು. ಸೊ ಅವಾಗ ನಿಮ್ಗೆ ಟೆನ್ಷನ್ ಇರಲ್ಲ, ಇವಾಗೇ ಮಾಡ್ಬೇಕು ಅಂತ. ಸೊ ಅದರಿಂದ ನಂಗೆ ಅದು ತುಂಬಾ ಹೆಲ್ಪ್ ಆಯ್ತು. ಸೊ ಈಸಿಯಾಗಿ ಎಷ್ಟು ವರ್ಷ ಬೇಕಾಯ್ತು ಇದನ್ನ ಫುಲ್ ಮುಗಿಸೋದಕ್ಕೆ? ಸೊ ಈಗ ನಂದು 3rd ಅಟೆಂಪ್ಟ್, ಸೊ 3 ವರ್ಷ ಬೇಕಾಯ್ತು. ಯೂಶಲಿ ಒನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಆಗ ನನ್ಗೆ ಗೈಡ್ ಸಪೋರ್ಟ್ ಯಾರು ಇರ್ಲಿಲ್ಲ ಅವಾಗ. ನಾನು ಹಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳೋದು, ಅದ್ ನೋಡ್ಕೊಂಡು ಮಾಡಿದೆ ಪ್ರಿಲಿಮ್ಸ್. ಬಟ್ ನಂತರ ನನ್ಗೆ ಸ್ವಲ್ಪ ಜನ ಪರಿಚಯ ಆದ್ರು, ಅವರಿಂದ ಅವ್ರ ಸಪೋರ್ಟ್ ಸಿಕ್ತು. ಸೊ ಅದರಿಂದ ಸ್ವಲ್ಪ ಈಸಿನೇ ಆಯ್ತು. ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆದ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ, 100% ಈ ಸರಿ ಹಾಗೆ ಆಗುತ್ತೆ, ನನ್ ತಡೆಯೋರು ಯಾರು ಇಲ್ಲ ಅಂತ. ಬಟ್ ಅದು ಒಂದ್ ಸ್ವಲ್ಪ ಮುಳುವಾಯ್ತು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ. 3rd ಅಟೆಂಪ್ಟ್ ಅಲ್ಲಿ ನೀವು ಬರ್ತೀರಾ, ಎಲ್ಲ ರಿಯಲ್ ನೀವು ಸಕ್ಸಸ್ ನೋಡಿದಿರಾ, ಸ್ವಲ್ಪ ಫೇಲ್ಯೂರ್ ನೋಡಿದಿರಾ. 3rd ಅಟೆಂಪ್ಟ್ ಅಲ್ಲಿ ಓಕೆ, ನಾರ್ಮಲ್ ಆಗಿ ಆಯ್ತು. ಸೊ ಎಲ್ಲ ಒಂದೇ ಸರಿ ಕ್ಲಿಯರ್ ಆಯ್ತು. ಅದು ಒಂಥರ
ನೈಸ್ ಅನ್ಸುತ್ತೆ. ಅಂದ್ರೆ ಫಸ್ಟ್ ಕಾನ್ಫಿಡೆಂಟ್ ಆಗೋದು, ಆಮೇಲೆ ಫೇಲ್ಯೂರ್ ಆಗೋದು, ಸೊ ಎಲ್ಲ ನೋಡಿದ್ಮೇಲೆ ಒಂದ್ ಕಡೆ ವಿನ್ ಅನ್ನೋದು ಸಿಗತ್ತೆ ಅನ್ನೋ ತರ ಆಯ್ತು. ಅಂಡ್ ಇವಾಗ UPSC ಆಸ್ಪಿರೆಂಟ್ಸ್ ತುಂಬಾ ಜನ ಇರ್ತಾರೆ, ಅಂದ್ರೆ ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಿರ್ತಾರೆ. ಅವ್ರು ಮಾಡುವಂತ ಮೇನ್ ಮಿಸ್ಟೇಕ್ ಯಾವ್ದು ಅಂತ ಅನ್ಸುತ್ತೆ ನಿಮಗೆ? ನಮ್ಮ UPSC ತುಂಬಾ ಸಿಂಪಲ್ ಎಕ್ಸಾಮ್ ಇದು. ಓಕೆ. ನಾವು ತುಂಬಾ ಕಾಂಪ್ಲಿಕೇಟ್ ನಾವೇ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಎಲ್ಲರೂ UPSC ಎಸ್ಪೆಷಲಿ ಪ್ರಿಲಿಮ್ಸ್ ಏನ್ ಅನ್ಕೊಂತಾರೆ, ಎವ್ರಿಥಿಂಗ್ ಅಂಡರ್ ದ ಸನ್ ಅನ್ಕೊಂತಾರೆ. ಆ ತರ ಇಲ್ಲ. UPSC ಪ್ರಿಲಿಮ್ಸ್ ಎಕ್ಸಾಮ್ ಎಸ್ಪೆಷಲಿ ಒಂದು ಡಿಫೈನ್ ಸೆಟ್ ಆಫ್ ಸಿಲೆಬಸ್ ಇದೆ. ಆ ಡಿಫೈನ್ ಸೆಟ್ ಆಫ್ ಸಿಲೆಬಸ್ ನೇ ಪ್ರತಿ ಸರಿ ಕೇಳ್ತಿದ್ದಾರೆ. ಸೊ ಯೂಶಲಿ ಹುಡುಗರೆಲ್ಲ ಅಥವಾ UPSC ಯಾರ್ಯಾರು ಮಾಡ್ತಿದ್ದಾರೆ ಅವರೆಲ್ಲ ಏನ್ ಮಾಡ್ತಾರೆ, POQs ನೋಡಲ್ಲ, ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ನಾವ್ ಯಾವ್ದೇ ಒಂದು ಎಕ್ಸಾಮ್ ಬರಿಬೇಕಂದ್ರು, UPSC ಆಗಿರ್ಬೋದು, KPSC ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ನಾವ್ ಯಾವ್ದೇ ಎಕ್ಸಾಮ್ ಬರಿಬೇಕಂದ್ರು ನಮ್ಗೆ ಮೇನ್ ಏನು ಅಂದ್ರೆ ಆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾರೆ ಆ ರೀತಿ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಸೊ ಸುಮ್ನೆ ಎಲ್ಲಾ ಓದೋದಕ್ಕಿಂತ ಕೆಲವೊಂದ್ ಸೆಟ್ ಆಫ್ ಬುಕ್ಸ್ ಇರುತ್ತೆ, ಅದನ್ನ ರಿಪೀಟೆಡ್ ಓದ್ಬೇಕಾಗುತ್ತೆ. ಸೊ ನಂದ್ ಅಪ್ರೋಚ್ ತುಂಬಾ ಬೇಸಿಕ್ ಇಟ್ಟಿದೆ. ಸೊ ಅದನ್ನೇ ನಾನು ತುಂಬಾ ಸರಿ ರಿಪೀಟ್ ಮಾಡ್ತಾ ಇದ್ದೆ. ಸೊ ಯೂಶಲಿ ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಎಕ್ಸಾಮ್ ಕಾಂಪ್ಲಿಕೇಟ್ ಆಗುತ್ತೆ. ಬಟ್ ಬೇಸಿಕ್ ನ ನೀವು ತುಂಬಾ ಸರಿ ರಿವೈಸ್ ಮಾಡ್ತಾ ಇದ್ರೆ ನಿಮ್ಗೆ ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ ಅಂತ ನನ್ನ ಒಪಿನಿಯನ್. ಓಕೆ. ಸೊ ಇದು ಕೋಚಿಂಗ್ ವರ್ಕ್ ಆಗತ್ತಾ ಅಥವಾ ಮನೇಲಿ ಕುತ್ಕೊಂಡು ಓದಿದ್ರೆ ವರ್ಕ್ ಆಗತ್ತಾ? ಎರಡು ಮ್ಯಾಮ್ ಆಕ್ಚುಲಿ ಏನಂದ್ರೆ ಕೋಚಿಂಗ್ ಅಥವಾ ಮನೇಲಿ ಕುತ್ಕೊಂಡು ಎರಡು ವರ್ಕ್ ಆಗಿದೆ. ಸೊ ನಾನು ಕೋಚಿಂಗ್ ಯಾವ್ದು ಮಾಡ್ಲಿಲ್ಲ, ನಾನು ಸೆಲ್ಫ್ ಸ್ಟಡಿ ಮಾಡಿದೆ. ಬಟ್ ನನ್ಗೊಂದಿಬ್ರು ಮೆಂಟರ್ಸ್ ಇದ್ರು, ವಿವೇಕ್ ರೆಡ್ಡಿ IRS ಅಂತ, ಶ್ರೇಯಸ್ ರಾವ್ IPS ಅಂತ, ಮತ್ತೆ ಫರೀಜ್ ರೆಹಮಾನ್ ಅಂತ ನಮ್ಮ essay ಮತ್ತೆ ಇಂಟರ್ವ್ಯೂಗೆ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಸಪೋರ್ಟ್ ಇಂದ ನಾನು ಸ್ವಲ್ಪ ವರ್ಕೌಟ್ ಆಯ್ತು. ಬಟ್ ನನ್ಗೆ ಏನು ತೊಂದರೆ ಆಗಿಲ್ಲ, ಕೋಚಿಂಗ್ ಮಾಡಲಿಲ್ಲ ಅಂದ್ರೆ ಏನೂ ತೊಂದರೆ ಆಗಿಲ್ಲ. ಕೆಲವೊಂದ್ಸರಿ ಇರುತ್ತೆ ನಿಮ್ ಕೋಚಿಂಗ್ ಅಲ್ಲಿ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ವಾರ್ಸ್ ನಡೀತಾ ಇರುತ್ತೆ, ಪ್ರೀವಿಯಸ್ ವಾರ್ ಏನಾಗಿತ್ತು ಅದೆಲ್ಲ ಕೋಚಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ನಮ್ಗೆ ಗೊತ್ತಿರಲ್ಲ 5-6 years ಏನಾಗಿರುತ್ತೆ ಅಂತ. ಬಟ್ ಅದು ಅಷ್ಟು ತೊಂದರೆ ಏನಾಗಲ್ಲ ನನ್ನ ಪ್ರಕಾರ. ಕೋಚಿಂಗ್ ಮಾಡ್ಲೇಬೇಕಂತ ಏನಿಲ್ಲ. ಬಟ್ ಕೋಚಿಂಗ್ ಮಾಡಿದ್ರೆ ಯು ನೀಡ್ ಟೈಮ್. ಅಂದ್ರೆ ಅಟ್ಲೀಸ್ಟ್ ಕೋಚಿಂಗ್ ಯೂಶಲಿ 1.5 years ಇರುತ್ತೆ. ಸೊ ಯು ನೀಡ್ ಟೈಮ್. ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ, ಐ ವಾಸ್ 24 years. ನಾನು ಸ್ಟಾರ್ಟ್ ಮಾಡಿದಾಗ ಯೂಶಲಿ ಎಲ್ಲ 21 ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಡಾಕ್ಟರ್ ಆಗಿದ್ದಾಗಿಂದ ನಾನು 1 year ಕಂಪಲ್ಸರಿ ಸರ್ವಿಸ್ ಮಾಡಿ ನಾನು ಬರೋಷ್ಟೊಳಗೆ ನಾನು 24 years ಇತ್ತು. ಸೊ ನನ್ಗೇನಿತ್ತು, ಬೇಗ ಸೆಟ್ಲ್ ಆಗ್ಬೇಕು, ತುಂಬಾ ಓದೋದ್ ಬೇಡ, ಲೈಕ್ 27 years ಒಳಗಡೆ ಸೆಟ್ಲ್ ಆಗ್ಬೇಕಂತ ನನ್ನ ಪ್ಲಾನ್ ಇತ್ತು. ಇವಾಗ ನಾನು 27 years ಸೆಟ್ಲ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಕೋಚಿಂಗ್ ಮಾಡ್ಲಿಲ್ಲ. ಕೋಚಿಂಗ್ ಮಾಡಿದ್ರೆ ಮತ್ತೆ 2 years ವೇಸ್ಟ್ ಆಗುತ್ತೆ. ಸೊ ನನ್ಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸೆಲ್ಫ್ ಸ್ಟಡಿ ಮಾಡಿದೆ. ಸೊ ನೀವು ಕೋಚಿಂಗ್ ತಗೊಬೇಕಾದ್ರೆ ಎರಡು ತಲೆಯಲ್ಲಿ ಇಟ್ಕೊಬೇಕು. ಒಂದು, ನಿಮ್ಗೆ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ, ನೀವು ಫೈನಾನ್ಷಿಯಲಿ ಅಫೋರ್ಡ್ ಮಾಡಂದ್ರೆ ಯು ಕ್ಯಾನ್ ಟೇಕ್ ಕೋಚಿಂಗ್. ಅಥವಾ ನಿಮ್ಗೆ ಮತ್ತೆ ಟೈಮ್ ಇದೆಯಾ, ಯೂಶಲಿ 21 ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಟೈಮ್ ಇರುತ್ತೆ, ಎಂಗೇಜ್ ಇರುತ್ತೆ, ಅವಾಗ ನೀವು ತಗೊಬಹುದು. ಸೊ ಎರಡು ಇಲ್ಲ ನಮ್ಗೆ ಅಂದ್ರೆ ಸುಮ್ಮನೆ ನಾವು ತಂದೆ ತಾಯಿನ ಹಿಂಸೆ ಮಾಡಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಮಾಡೋಂತ ಕೋಚಿಂಗ್ ಏನಿಲ್ಲ. ನಾವೇ ಓದ್ಬೋದು. 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ಅದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಎಸ್ಪೆಷಲಿ ಎಂಗೇಜ್ ಇದ್ದಾಗ 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ. ಮನೆಯಲ್ಲಿ ಫೈನಾನ್ಷಿಯಲಿ ಅವ್ರನ್ನ ಟ್ರಬಲ್ ತರೋ ಬದಲು ನಾವೇ ಓದಿದ್ರೆ ಇನ್ನ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನಾವು ಕೂಡ ಓದಿ ಅದನ್ನ ಮಾಡ್ಬೋದು. 100% ಬೇಕೇ ಬೇಕು ಅಂತ 100%. ಈ ಸರಿ ಸೆಲೆಕ್ಟ್ ಆಗಿರೋರು ತುಂಬಾ ಜನ ಕೋಚಿಂಗ್ ಮಾಡಿಲ್ಲ, ಎಲ್ಲ ಅವರು ಓನಾಗಿ ಓದ್ಕೊಂಡು ಹೋಗಿದ್ದಾರೆ. ನಮ್ಮ ಸೀನಿಯರ್ಸ್ ಹೇಳಿದ್ನಲ್ಲ, ನಾನು ವಿವೇಕ್ ರೆಡ್ಡಿ IRS, ಶ್ರೇಯಸ್ ರಾವ್, ಅವರು ಕೋಚಿಂಗೇ ಮಾಡಿಲ್ಲ. ಅವ್ರು ಕೋಚಿಂಗ್ ಮಾಡಿದ್ರೆ 100% ಮಾಡ್ಬೋದು. ಸೊ ನಮ್ದು ಈಗ 958 ಸೆಲೆಕ್ಟ್ ಆಗಿದಾರಲ್ವಾ, ಎಲ್ಲಾರ್ದು ಒಂದು ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಸೊ ನನ್ಗೆ ಅನ್ಸಿರೋ ಪ್ರಕಾರ ಒಂದು ಅರೌಂಡ್ 500 members ಕೋಚಿಂಗೇ ಮಾಡಿರಲ್ಲ. 100% ಕೋಚಿಂಗ್ ಮಾಡಿದ್ರೆ 100% ಮಾಡ್ಬೋದು. ಸೊ ಅದು ನಾನೇ ಅದಕ್ಕೆ ನಿದರ್ಶನ. ಹೌದು, ಖಂಡಿತ. ಸೊ ಇವಾಗ ನಿಮ್ದು 3rd attempt ಅಲ್ಲಿ ಕ್ಲಿಯರ್ ಆಗತ್ತೆ, ಆಗ ರಿಸಲ್ಟ್ ಬರುತ್ತೆ. ಸೊ ಆಗ ಹೇಗಿತ್ತು ರಿಯಾಕ್ಷನ್? ಅಪ್ಪ ಅಮ್ಮಂದ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಊರಿನ ಜನ ಆಗಿರ್ಬೋದು, ಸೊ ಎಷ್ಟು ಖುಷಿ ಇತ್ತು? ಅಂಡ್ ಆ ಮೂಮೆಂಟ್ ಬಗ್ಗೆ ನಂಗೆ ಹೇಳಿ ಮ್ಯಾಮ್. ನಾನು ನಿಜ ಹೇಳ್ತೀನಿ, ನಾನು ಈ ಮೂಮೆಂಟ್ ಅಲ್ಲಿ ಹೆಂಗಿದ್ದೀನೋ ಇಷ್ಟೇ ಸ್ಮೈಲ್ ಅವಾಗೂ ನಂದು. ಹೌದಾ? ನನ್ಗೆ ಮೋರ್ ದೆನ್ ಖುಷಿ ಅನ್ನೋದಕ್ಕಿಂತ ನಾನು ರಿಲೀಫ್ ಅನಿಸ್ತು. ತುಂಬಾ 3 years ಇಂದ ಒಂದೇ ಗೋಲ್ ಕಡೆ ಹೋಗ್ತಾ ಇದೆ. ಸೊ ನಿಮ್ಗೆ ಖುಷಿ ಅಥವಾ ದುಃಖ ಅನ್ನೋದಕ್ಕಿಂತ ಸಾಕು ಅನ್ಸುತ್ತೆ ಸ್ವಲ್ಪ. ಓಕೆ ಆಯ್ತಪ್ಪ, ಆಯ್ತು, ನಂದೇನೋ ಸೆಟ್ ಆಯ್ತು ಅಂತ ರಿಲೀಫ್ ಅನ್ಸುತ್ತೆ. ಸೊ ದಟ್ ವಾಸ್ ಮೈ ಫೀಲಿಂಗ್. ನಾನು ಎಕ್ಸಾಜರೇಟ್ ಮಾಡಲ್ಲ, ಬಟ್ ದಟ್ ವಾಸ್ ಮೈ ಎಕ್ಸಾಕ್ಟ್ ಫೀಲಿಂಗ್. ಬಟ್ ಅಪ್ಪ ಅಮ್ಮದು ಅವರು ರಿಸಲ್ಟ್ ನೋಡಿದ ತಕ್ಷಣ ಇಬ್ರು ಹತ್ಕೊಂಡ್ಬಿಟ್ರಲ್ಲ. ನಮ್ಮ ಅಪ್ಪ ನಾನು ಹತ್ತಿರೋದ್ ನೋಡೇ ಇಲ್ಲ, ಅವ್ರ ಅಪ್ಪನೂ ಹತ್ಕೊಂಡ್ಬಿಟ್ರು. ಸೊ ಅದನ್ನ ನೋಡಾಗ ಒಂದ್ ಸ್ವಲ್ಪ ಏನೋ ಮಾಡಿದೀವಪ್ಪ ನಾವು ಅಂತ ಅವಾಗ ಅನ್ಸ್ತು. ಹಂಗೆ ಹೇಳ್ದಾಗ ತುಂಬಾ ಲೈಕ್ ನಮ್ಮೂರವ್ರೆಲ್ಲ ತುಂಬಾ ಅವರು ಇಂಟರ್ವ್ಯೂ ಸ್ಟೇಜ್ ಹೋದಾಗಿಂದ ಆಕ್ಚುಲಿ ನಮ್ದು ಏನಾಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ UPSC ಹೆಂಗಿದೆ ಏನು ಅಂತ. ಇಂಟರ್ವ್ಯೂ ಲಿಸ್ಟ್ ಬಂದಿತ್ತು ನಂದು, ಅದ್ರಲ್ಲಿ 122 ಇತ್ತು. ಎಲ್ಲರೂ 122 ರ್ಯಾಂಕ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ ಫೈನಲ್ ರ್ಯಾಂಕ್ ಅನ್ಕೊಂಡಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಇಲ್ಲ ಇದು ಜಸ್ಟ್ ಇಂಟರ್ವ್ಯೂ, ಇದು ನೆಕ್ಸ್ಟ್ ಇಂಟರ್ವ್ಯೂ ಮಾರ್ಕ್ಸ್ ಕೌಂಟ್ ಆಗುತ್ತೆ,
ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಜಾಬ್ ಆದ್ಮೇಲೆ ಇಂಟರ್ವ್ಯೂ ಅಂತ ಅನ್ಕೊಂಡಿದ್ದಾರೆ. ಯೂಶಲಿ ಅದೇ ಇರುತ್ತಲ್ಲ ಪ್ರೋಸೆಸ್, ಜಾಬ್ ಆದ್ಮೇಲೆ ಇಂಟರ್ವ್ಯೂ ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಜಾಬ್ ಸೆಲೆಕ್ಟ್ ಆಗಿಲ್ಲ, ಇನ್ನ ಇಂಟರ್ವ್ಯೂ ಇದೆ, ಸ್ಟೇಜ್ ಇದೆ, ಇನ್ನೊಂದು ಅಂತೆಲ್ಲ ಹೇಳಿ ಅವ್ರು ಅವಾಗಿಂದಾನೇ ಎಲ್ಲ ನಮ್ಮ ಊರಲ್ಲೆಲ್ಲ ಕಾಲ್ ಮಾಡಿ ಅಪ್ಪ ಅಮ್ಮಗೆ ಕೇಳ್ತಾ ಇದ್ರು, ಯಾವಾಗ ಆಗುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಬಂದಾಗ ಎಲ್ಲರೂ UPSC ವೆಬ್ಸೈಟ್ ತಂದು ಎಲ್ಲರೂ ನೋಡಿದ್ದಾರೆ. ನಮ್ಮ ಊರಲ್ಲಿ ತುಂಬಾ ಜನ ನೋಡಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ನೋಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನೋ ಮಾಡಿದೀವಿ ನಾವು ಅಂತ ಅದೊಂಥರ ಫೀಲಿಂಗ್, ಎಸ್ಪೆಷಲಿ ನಮ್ಮ ಊರವ್ರ ಕಡೆಯಿಂದ ಸಿಕ್ಕಿರೋ ಪ್ರೀತಿ ಎಲ್ಲ ಅದೊಂಥರ ಮರೆಯಕ್ ಆಗಲ್ಲ. ಓಕೆ, ಸೊ ಅವರೆಲ್ಲ ಫುಲ್ ಖುಷಿ, ತುಂಬಾ ಖುಷಿ. ಅಮ್ಮ ಸಪೋರ್ಟ್ ಜಾಸ್ತಿನಾ, ಅಪ್ಪ ಸಪೋರ್ಟ್ ಜಾಸ್ತಿನಾ? ಎಲ್ಲರೂ ಒಂದೊಂದು ತರ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಯಾವಾಗ ನಾನು ಅಮ್ಮ ಹತ್ರ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಿದ್ದೆ. ಏನೇ ನನ್ಗೆ ಯಾವಾಗ ಏನೋ ಸ್ವಲ್ಪ ಟೆನ್ಷನ್ ಅನ್ಸಿದ್ರು, ಬೇಜಾರಾದ್ರೂ ಅಮ್ಮ ಹತ್ರ ಮಾತಾಡ್ತಿದ್ದೆ. ಶಿ ವಾಸ್ ಮೈ ಕಾನ್ಸ್ಟೆಂಟ್ ಸಪೋರ್ಟ್. ಅಪ್ಪ ಫೈನಾನ್ಷಿಯಲ್ ಸಪೋರ್ಟ್. ಅವರು ನಾನು ದುಡಿತಿದ್ದೆ, ನಾನು ಡಾಕ್ಟರ್ ವರ್ಕ್ ಮಾಡ್ತಿದ್ದೆ. ಬಟ್ ಅಪ್ಪ ನನ್ಗೆ ಚಿಕ್ಕ ವಯಸ್ಸಿಂದ ಏನ್ ಹೇಳಿದ್ರು, ನನ್ಗೆ ಯಾವ್ದೇ ಆಸ್ತಿ ಇಲ್ಲ, ಸೊ ನನ್ಗೆ ನನ್ ಕಡೆಯಿಂದ ನಿನ್ಗೆ ಏನು ಸಿಗೋದಿಲ್ಲ ಮುಂದೆ, ಬಟ್ ನನ್ ಕಡೆಯಿಂದ ನಿನ್ಗೆ ಏನ್ ಸಿಗುತ್ತೆ ಅಂದ್ರೆ ನಿನ್ಗೆ ಎಷ್ಟೇ ಓದಿದ್ರೆ ನಾನು ಓದ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ರು ಚಿಕ್ಕ ವಯಸ್ಸಿಂದಾನೆ. ಅವ್ರು ತುಂಬಾ ಸರಿ ಹೇಳಿದಾರೆ. ಅದನ್ನ ಅವರು ಲಾಸ್ಟ್ ವರ್ಗು, ಈವನ್ ನನ್ನ ಹತ್ರ ದುಡ್ಡಿದೆ ಅಂದ್ರೂ ಅವ್ರು ಇಲ್ಲ, ನೀನ್ ಅದನ್ನ ಇಟ್ಕೋ, ಏನಕ್ಕ ಖರ್ಚು ಮಾಡ್ಕೋ, ಇದಕ್ಕೆ ನಾನು ಓದಿಸ್ತೀನಿ ಅಂತ ಹೇಳಿದೀನಿ, ನಾನೇ ಓದ್ತೀನಿ ಅಂತ. ಇವನ್ ಫಾರ್ ಇಂಟರ್ವ್ಯೂ ಹೋದಾಗು ಫ್ಲೈಟ್ ಟಿಕೆಟ್ಗೂ ಅವರೆಲ್ಲ ದುಡ್ಡು ಹಾಕಿ, ನನ್ನ ಹತ್ರ ದುಡ್ಡಿದ್ರು ಅವರೇ ಹಾಕಿ ಇದ್ ಮಾಡ್ತಾ ಇದ್ರು. ಸೊ ತುಂಬಾ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಗೆ ನನ್ನ ತಂಗಿ, ನಾನು ನನ್ನ ತಂಗಿ ಬ್ಯಾಂಗ್ಳೂರಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ವಿ. ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಈಗ ITC ಅಲ್ಲಿ. ಶಿ ಕಂಪ್ಲೀಟೆಡ್ MSc. ಅವರು ಈಗ ITC ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಮನೇಲಿ ನಾನು ಏನೇ ನಂದು ಒಂದ್ಸರಿ ಎಕ್ಸಾಮ್ ಬರೆದ್ಮೇಲೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಫುಲ್ ಬೇಜಾರಾಗ್ತದೆ. ನಾನು ಐ ಆಮ್ ವೆರಿ ಎಮೋಷನಲ್ ಪರ್ಸನ್ ಆ ತರ. ಸೊ ಅವ್ರ ಹತ್ರ ಬಂದು, ನನ್ನ ತಂಗಿ ಹತ್ರ ಬಂದು ಹೇಳ್ತಿದ್ದೆ, ಈ ತರ ಆಗಿದೆ. ಅವಳು ಇಲ್ಲ ಆಗುತ್ತೆ 100%. ಅವಳು ನಮ್ಮ ಮನೆಯವ್ರಿಗೂ ಅವಳೇ ಸಮಾಧಾನ ಮಾಡ್ತಿದ್ದೆ, 100% ಆಗುತ್ತೆ, ನೀವು ಅವ್ನ್ ಜಾಸ್ತಿ ತಲೆ ಕೆಡಿಸ್ಬೇಡಿ, ಅವ್ನು ಆರಾಮಾಗಿ ಮಾಡ್ತಾನೆ ಅಂತ. ಸೊ ನಮ್ ತಂಗಿ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ಸೊ ಎಲ್ಲ ಆ 3 ಜನರು ನಿಮಗೆ ತುಂಬಾ ಸಪೋರ್ಟ್ ಮಾಡಿದಕ್ಕೆ ದಟ್ ಇಸ್ ಟ್ರೂ ಅನ್ಸ್ತು. ಲೈಕ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವ್ರ ಲೈವ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಅಂಡ್ ಸೊ ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ದಾರಿ ಯಾವ್ದು? IAS, IPS, IFC ಯಾವ್ದೇ? ಸೊ ನಿಮ್ಮ ಮುಂದಿನ ದಾರಿ? ನನ್ಗೆ IFS ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಅದಕ್ಕೆ ಆಪ್ಟೇ ಮಾಡಿಲ್ಲ. IFS ಆಪ್ಟ್ ಮಾಡಿದ್ರೆ ನಂಗೆ ಈ ಸರಿ ಸಿಕ್ತಿತ್ತು. ನನ್ಗೆ IFS ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ನಮ್ಮ ದೇಶದಲ್ಲೇ, ಇಂಡಿಯಾದಲ್ಲೇ ಇಟ್ಕೊಂಡು ಏನೋ ಮಾಡ್ಬೇಕಂತ. ಸೊ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ IAS, IPS ತುಂಬಾ ಎರಡೂ ಈಕ್ವಲ್ ಆಗಿ ಇಂಟ್ರೆಸ್ಟ್ ಇದೆ. ಬಟ್ ನಾನು ಇನ್ನೊಂದ್ಸರಿ ಬರಿಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ಈಗ ನಮ್ಗೆ IPS ಸಿಗುತ್ತೆ, ಬಟ್ IAS ಅಲ್ಲಿ ಡೈವರ್ಸ್ ಫೀಲ್ಡ್ ನೀವು ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್ ಆಗಿ, ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ ಹೆಲ್ತ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಂತ. ಎವ್ರಿ ಡಾಕ್ಟರ್ IAS ಆದ್ರೆ ಹೆಲ್ತ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಂತ. ಸೊ ಆ ಆಪರ್ಚುನಿಟಿ IAS ಅಲ್ಲಿ ಸಿಗುತ್ತೆ. ಬಟ್ IPS ಇಸ್ ಆಲ್ಸೋ ವೆರಿ ಗುಡ್. ಸೊ ನಾನು ಅದಕ್ಕೆ ಇನ್ನೊಂದು ಅಟೆಂಪ್ಟ್ ಇದೆ, ಲಾಸ್ಟ್ ಅಟೆಂಪ್ಟ್. ಸೊ ಐ ವಿಲ್ ಗಿವ್ ಒನ್ ಮೋರ್ ಅಟೆಂಪ್ಟ್ ಟು ಇಂಪ್ರೂವ್ ಮೈ ರ್ಯಾಂಕ್. ಅದ್ರಲ್ಲಿ IAS ಸಿಕ್ತಂದ್ರೆ ಖುಷಿ, ಇಲ್ಲ ಅಂದ್ರೆ IPS ಅಲ್ಲೂ ಖುಷಿ. ಯಾಕಂದ್ರೆ ನನ್ನ ಅಪ್ಪನೂ ಪೊಲೀಸ್ ಆಗಿದ್ರು. ಸೊ ಇದಂದ್ರೆ ಅಪ್ಪು ಮೂವಿ ನೋಡಿದ್ರೆ ನೀವು? ಅಪ್ಪು ಮೂವಿ ಒಂಥರ ಲೈವ್ ಬಂದಂಗ ಅದು ರಿಯಲ್ ಸ್ಟೋರಿ ಅಂತ ಅನ್ಸುತ್ತೆ. ಅಲ್ಲೂ ಕೂಡ ಅಪ್ಪ ಆಗಿರ್ತಾರೆ, ಅಪ್ಪ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾರೆ, ಮಗ IPS ಆಗ್ತಾನೆ. ಸೊ ನಾನು ಚಿಕ್ಕ ವಯಸ್ಸಿಂದ ನನ್ಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ಸೊ ಅವಾಗ ನೋಡುವಾಗ ನಾನು ಅನ್ಕೊಂತಿದ್ದೆ ಈ ತರ ಆದ್ರೆ ಹೆಂಗಿರುತ್ತೆ ಅಂತ. ಬಟ್ ಯಾವತ್ತು ನಾನು ಐ ನೆವರ್ ಬಿಲೀವ್ಡ್ ಈ ತರ ಆಗ್ಬೋದು ಅಂತ. ಬಟ್ ಈಗ ಆಗಿದೆ. ಮೇ ಬಿ ಮ್ಯಾನಿಫೆಸ್ಟೇಷನ್ ಅದು ವರ್ಕ್ ಆಗಿದೆ ಅನ್ಸುತ್ತೆ, ಅವಾಗ ಅನ್ಕೊಂತ. ಎಕ್ಸಾಕ್ಟ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅದೆಲ್ಲ ಬಿಲೀವ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಮಾಡ್ಬೋದು. ಹೌದು, ಕರೆಕ್ಟ್ ನೀವು ಹೇಳ್ದಂಗೆ. ಲೈಕ್ ದಿಸ್ ಇಸ್ ನೈಸ್ ಆಕ್ಚುಲಿ. ಹೌದಲ್ಲ, ನೀವು ಅನ್ಕೊಂತ ಇದ್ರಿ, ಬಟ್ ಅದೀಗ ರಿಯಾಲಿಟಿ ಆಗ್ಬಿಟ್ಟಿದೆ. ಹೌದು, ಓಕೆ. ಸೊ ಇವಾಗ ನೀವು ನೆಕ್ಸ್ಟ್ ನಿಮ್ ಗೋಲ್ ಇರೋದು IAS ಆಗ್ಬೇಕಂತ. ಸೊ IPS ಗೂ ಯುವರ್ ಫೈನ್, ಒಟ್ನಲ್ಲಿ ಸರ್ವಿಸ್ ಮಾಡ್ಬೇಕಂತ ಆಗಿದ್ದೀರಾ. ಏನೇನ್ ಚೇಂಜಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇಫ್ ಯು ಆರ್ ಬಿಕಮಿಂಗ್ IAS ಆಫೀಸರ್, ಸೊ ಫಸ್ಟ್ ಚೇಂಜ್ ಮಾಡುವಂತದ್ದೇನು ಅಥವಾ ಇಂಪ್ಲಿಮೆಂಟ್ ಮಾಡುವಂತದ್ದೇನು? ಮ್ಯಾಮ್, IAS ಆಫೀಸರ್ ಆದ್ರೆ ನಾನು ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಫೀಲ್ಡ್ಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಹೆಲ್ತ್ ಮತ್ತೆ ಎಜುಕೇಶನ್. ಬಿಕಾಸ್ ನಮ್ ಇಂಡಿಯಾ ಈಗ ಡೆವಲಪ್ಡ್ ಕಂಟ್ರಿ ಆಗ್ಬೇಕಂದ್ರೆ ಅವೆರಡಿಂದಾನೇ ಸಾಧ್ಯ ಅಂತ ನನ್ನ ಒಪಿನಿಯನ್. ಎಸ್ಪೆಷಲಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೈಯರ್ ಎಜುಕೇಶನ್ಗೆ ತುಂಬಾ ಒತ್ತು ಕೊಡ್ಬೇಕು ನಾವು. ಹೈಯರ್ ಎಜುಕೇಶನ್ ಪ್ಲಸ್ ಹೆಲ್ತ್ ಅಲ್ಲೂ ಅಷ್ಟೇ. ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನೀವು ಸ್ವಾತಂತ್ರ್ಯದಿಂದ ನೋಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗೋದಿದೆ. ಸೊ ಅವೆರಡು ಇದ್ರಲ್ಲೂ ನಾನು ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಎನಿ ವರ್ಕ್ ಮಾಡಿದ್ರೆ ನನ್ ಗಾಂಧೀಜಿಯವ್ರ ಸಿದ್ಧಾಂತ ತುಂಬಾ ಇಷ್ಟ ನನಗೆ. ಗಾಂಧೀಜಿಯವ್ರ ಒಂದು ಮಾತು ಹೇಳ್ತಾರೆ, ಏನಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಪೂರೆಸ್ಟ್ ಆಫ್ ದ ಪೂರ್, ಯಾರು ಬಡವರು ಇರ್ತಾರೆ, ಅತಿ ಬಡವರು, ಅವ್ರಿಗೆ ಹೆಲ್ಪ್ ಆಗ್ಬೇಕು ನಾವ್ ಏನೇ ಕೆಲಸ ಮಾಡಿದ್ರು. ಸೊ ನಾನು ಯಾವಾಗೂ ನಂದು ಅದೇ ಥಾಟ್ ಇರುತ್ತೆ ನಮ್ಗೆ. ಸೊ ನಾನು ಏನೇ ಕೆಲಸ ಮಾಡಿದ್ರು ತುಂಬಾ ಪೂರೆಸ್ಟ್ ಆಫ್ ದ ಪೂರ್, ಅತಿ ಬಡವ್ರಿಗೆ ಹೆಲ್ಪ್ ಆಗ್ಬೇಕು.
ಸೊ ಆ ರೀತಿಯಲ್ಲಿ ಸಮಾಜದ ಎಲ್ಲಾ ವರ್ಗದವ್ರಿಗೂ ನಾನು ಜೊತೆಗೆ ತಗೊಂಡು ಹೋಗ್ಬೇಕು. ನಾನು ಯಾವುದೇ ಕೆಲಸ ಸಿಕ್ಕಿದ್ರು ಅದ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ ಪೊಲೀಸ್ ಸಿಕ್ಕಿದಾಗ ಪೊಲೀಸ್ ಅಂದ್ರೆ ಯೂಶಲಿ ಎಲ್ಲ ಹೇಳ್ತಿರ್ತಾರೆ ನೀನ್ ತುಂಬಾ ಸಾಫ್ಟ್ ಇದೆಯಾ ಪೊಲೀಸ್ ಹೆಂಗ. ಹೌದು, ಐ ಕ್ಯಾನ್ ಸೀ ದಟ್. ಬಟ್ ಆಕ್ಚುಲಿ ನನ್ನ ಒಪಿನಿಯನ್ ಒಂದ್ ಸ್ವಲ್ಪ ಬೇರೆ. ಈ ಪೊಲೀಸ್ ಅಂದ್ರೆ ಈಗ ಚೇಂಜ್ ಆಗಿದೆ, ಅದು ವ್ಯೂ ಪಾಯಿಂಟ್ ಚೇಂಜ್ ಆಗಿದೆ. ಪೊಲೀಸಿಂಗ್ ಅಂದ್ರೆ ಟ್ರೆಡಿಷನಲ್ ತುಂಬಾ ಬ್ರಿಟಿಷರ್ ಕಾಲದ ಪೊಲೀಸಿಂಗ್ ಬೇರೆ, ಈಗ ನಮ್ಮ ಕಾಲದ ಪೊಲೀಸಿಂಗ್ ಬೇರೆ. ಸೊ ಈಗ ನೀವು ಒಳ್ಳೆ ಮಾತು ಹೇಳಿದ್ರೆ ಸಾಕು ಜನ ಕೇಳೋರು, ಜನನು ಚೇಂಜ್ ಆಗಿದ್ದಾರೆ. ಸೊ ಬ್ರಿಟಿಷ್ ಅವರು ಏನ್ ಮಾಡ್ತಾ ಇದ್ರು, ಅವರು ಇಂಡಿಯನ್ಸ್ ನ ತಡೆಹಿಡ್ಕೊಬೇಕು, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಸೊ ಅದಕ್ಕೆ ಅವರು ರ್ಯಾಶ್ ಆಗಿದ್ರು, ರೂಡ್ ಆಗಿದ್ರು. ನಾವು ಯಾರನ್ನ ಕಂಟ್ರೋಲ್ ಮಾಡೋದ್ ಬೇಕಿಲ್ಲ, ಎಲ್ಲ ನಮ್ ಜನನೇ, ಎಲ್ಲ ನಮ್ ಭಾರತದವ್ರೆ, ಅವ್ರನ್ನ ಯಾಕೆ ನಾವು ಕಂಟ್ರೋಲ್ ಮಾಡ್ಬೇಕು. ಸೊ ಪೊಲೀಸಿಂಗ್ ಏನೋ ಪಾಸಿಟಿವ್, ಏನೋ ಅಹಿತಕರ ಘಟನೆ ಮಾಡ್ದಿರಂಗ್ ನೋಡ್ಕೊಬೇಕು. ಬಟ್ ಅದ್ರ ಜೊತೆಗೆ ಪಾಸಿಟಿವ್ ಥಿಂಗ್ಸ್ ನಾವು ಪ್ರೋತ್ಸಾಹ ಕೊಡ್ಬೇಕು. ಸೊ ಅದು ನನ್ನ ಪ್ರಕಾರ ಅದು ಆ ಪೊಲೀಸಿಂಗ್ ನಾನು ಮಾಡಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಕಮ್ಯುನಿಟಿ ಪೊಲೀಸಿಂಗ್, ಕಮ್ಯುನಿಟಿನ ಒಳಗಡೆ ತಗೊಂಡು ಅವ್ರ ಜೊತೆಯಲ್ಲಿ ಸಾಮೂಹಿಕ ಆಗಿ ಅವೆಲ್ಲರನ್ನೂ ಜೊತೆ ತಗೊಂಡು ಹೋಗೋ ಪೊಲೀಸಿಂಗ್ ನನ್ಗೆ ಇಷ್ಟ. ಸೊ ಅದಕ್ಕೆ ನಾನು ಎಲ್ಲರೂ ಯಾರು ಕೇಳಿದ್ರು ಇಲ್ಲ, ನಾನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಪೊಲೀಸಿಂಗ್ ಮಾಡಕ್ ನಂಗೆ ಇಷ್ಟಪಡ್ತೀನಿ. ಸೊ ನಿಮ್ದೇ ವೇ ಆಫ್ ಇದೆ, ನಾನು IPS ಆದ್ರೆ ನಾನು ಹಿಂಗ್ ಮಾಡ್ಬೇಕು ಅಂತ. ಈಗ ಅಲ್ಲ, ಅದು ಆಕ್ಚುಲಿ ತುಂಬಾ ಜನ ನೀವು ನೋಡಿದ್ರೆ IPS ಆಫೀಸರ್ಸ್ ಅವ್ರು ಹಂಗೆ ಇರ್ತಾರೆ, ತುಂಬಾ ಸಾಫ್ಟ್ ಇರ್ತಾರೆ. ನಮ್ಮ SP ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಸ್ಕೆ ಸರ್, ಅವರು ಅಷ್ಟೇ, ಅವ್ರು ನೋಡಿದ್ರೆ ತುಂಬಾ ಸಾಫ್ಟ್ ಅನ್ಸುತ್ತೆ. ಬಟ್ ನಿಮ್ಗೆ ಯಾರನ್ನೂ ಕಂಟ್ರೋಲ್ ಮಾಡೋದ್ ಬೇಕಿಲ್ಲ. ಈ ಕಾಲದಲ್ಲಿ ಆತರ ಪೊಲೀಸಿಂಗ್ ಬೇಕಿಲ್ಲ. ಕಂಟ್ರೋಲ್ ನಮ್ ದೇಶದವ್ರೆ ನಾವೇ ಕಂಟ್ರೋಲ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ನಮ್ ದೇಶ ನಾವು ಏನೋ ಡೆವಲಪ್ ಮಾಡ್ಬೇಕು ಹೊರತು ಕಂಟ್ರೋಲ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ದಟ್ ಈಸ್ ನೈಸ್. ಸೊ ಈಗ ಅಪ್ಪ ASI ಆಗಿದ್ದಾರೆ ಅಂಡ್ ನೀವು ಇದನ್ನ ಕ್ಲಿಯರ್ ಮಾಡ್ತೀರಾ. ಅಪ್ಪನ್ ಫ್ರೆಂಡ್ಸ್ ರಿಯಾಕ್ಷನ್ ಕೂಡ ಹೆಂಗಿತ್ತು? ಅವರೆಲ್ಲ ನಿಮಗೆ ಹೇಳ್ತಾ ಇದ್ರು ಅಪ್ಪನ್ ತರನೇ ಆ ವೇಲೆ ಹೋಗ್ತಾ ಇದೆಯಾ, ಆ ತರ ಏನಾದ್ರು? ಹೌದು ಮ್ಯಾಮ್, ಅವ್ರಿಗೆ ಅಪ್ಪನ ಫ್ರೆಂಡ್ಸ್ಗೆ ಏನಂದ್ರೆ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮೇ ಬರಿಬೇಡ, ಇನ್ನೊಂದು IPS ಸಾಕು ಅಂತಿದ್ದಾರೆ ಅವರು. ಅವ್ರ ಫಸ್ಟ್ ಇಂದ ನಾನು IPS ಬರ್ಬೇಕು. ಮೋಸ್ಟ್ಲಿ ಅವ್ರ ಪ್ರಾರ್ಥನೆ, ನನ್ಗೆ ಇನ್ನೊಂದು 40 ರ್ಯಾಂಕ್ಸ್ ಜಾಸ್ತಿ ಬಂದಿದ್ರೆ ಐ ವುಡ್ ಹ್ಯಾವ್ ಗಾನ್ ಇಂಟು IAS. ಮೋಸ್ಟ್ಲಿ ಅವ್ರ ಪ್ರಾರ್ಥನೆನೇ ನಾನು IPS ಅಲ್ಲೇ ತಗೊಂಡು ನಿಲ್ಸಿದೆ. ಅವರೆಲ್ಲ ತುಂಬಾ ಖುಷಿ ಆಗಿದ್ದಾರೆ. ಲೈಕ್ ಅಪ್ಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಪ್ಪ ಕೆಲಸ ಅನ್ನೋದಾಗ ಅಪ್ಪ ನಮ್ಗೆ ಗೊತ್ತಲ್ವಾ, ಎಲ್ಲೂ ನಾವು ಆಚೆ ಕಡೆನೂ ಹೋಗ್ತಿಲ್ಲ ಜಾಸ್ತಿ. ಪೊಲೀಸ್ ಅಂದ್ರೆ ಲೈಕ್ ಮಿನಿಮಮ್ 12 hours ವರ್ಕಿಂಗ್ ಇರುತ್ತೆ. ಸೊ ಅಷ್ಟೆಲ್ಲ ಅಪ್ಪ ತುಂಬಾ ಕಷ್ಟ ಬಿದ್ದಿದ್ದಾರೆ ಅವರು. ಮತ್ತೆ ಅವರು ತುಂಬಾ ನಿಷ್ಠಾವಂತ ಅಧಿಕಾರಿ ಆಗಿದ್ರು ಅವರು. ಸೊ ಅದರಿಂದ ಎಲ್ಲಾರ್ಗು ಒಂಥರ ಖುಷಿ ಆಗಿದೆ, ನಿಮ್ಮ ಅಪ್ಪ ಮಾಡಿರೋ ಪ್ರತಿಫಲ ಅಪ್ಪ ಅಂತ. ದಟ್ಸ್ ಟ್ರೂ ಅನ್ಸುತ್ತೆ. ನಮ್ಮ ತಂದೆ ತಾಯಿ ಮಾಡಿರೋ ಏನದು ಪ್ರತಿಫಲನೇ ನಮ್ಗೆ ಸಿಕ್ಕಿದೆ ಅನ್ಸುತ್ತೆ. ಅವ್ರು ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಗೆ ಈಗ ದೇವ್ರ ಈ ತರ ಒಳ್ಳೆ ದೇವ್ರನ್ನ ನಂಬ್ತೀರಾ? 100% ನಂಬ್ತೀರಾ? ಅಂದ್ರೆ ಯೂಶಲಿ ತುಂಬಾ ಓದ್ತಾರೆ ಅಥವಾ ತುಂಬಾ ಈ ರೀತಿಯಾಗಿ ತುಂಬಾ ಲೈಕ್ ಟಾಪರ್ಸ್ ಅಂತಾನೆ ಹೇಳ್ಬೋದು. ವಿ ಆರ್ ನಾಟ್ ಟಾಪರ್ಸ್, ಯು ಆರ್ ಟಾಪರ್. ಸೊ ಯೂಶಲಿ ಆ ತರ ತುಂಬಾ ಎಜುಕೇಶನ್ ಇರೋರಿಗೆ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ನನಗೆ ಪರ್ಸನಲ್ ಒಪಿನಿಯನ್, ನಾನು ದೇವ್ರ ತುಂಬಾ ನಂಬ್ತೀನಿ. ನಾನು ದೇವಸ್ಥಾನಕ್ಕೆ ಎಲ್ಲ ಕಡೆ ಹೋಗ್ತೀನಿ. ಅಂಡ್ ನಾನು ಆಂಥ್ರೋಪಾಲಜಿ ಸ್ಟೂಡೆಂಟ್. ದೇವ್ರನ್ನ ನಂಬಬೇಕು. ಈಗ ನೀವು ನೋಡ್ತೀರಾ, ಯೂಶಲಿ ನಮ್ಮ ಸಮಾಜದಲ್ಲಿ 1% ಜನ ಅಷ್ಟೇ ಕೆಟ್ಟದ್ ಮಾಡೋದು. 99% ಜನ ಎಲ್ಲ ನಮ್ ತರ ನಾರ್ಮಲ್ ಆಗಿರ್ತಾರೆ. ಮೋಸ್ಟ್ ಆಫ್ ದಮ್ ಯಾಕೆ ನಾರ್ಮಲ್ ಆಗಿರ್ತಾರೆ ಅಂದ್ರೆ ಎಲ್ಲರೂ ದೈವ ಭಕ್ತರು. ಇನ್ನೊಂದು ಏನೋ ಒಂದು ನಮ್ಮ ರೂಲ್ಸ್ ಅಲ್ಲಿ ಬಂದಿರುತ್ತೆ, ಅದು ನಮ್ಮ ಸೋಷಿಯಲೈಸೇಷನ್ ಅಲ್ಲಿ ಬಂದಿರುತ್ತೆ. ಈ ತರ ನಾನು ಕಳ್ತನ ಮಾಡಿದ್ರೆ ದೇವ್ರು ನನ್ನ ಶಾಪ ಮಾಡ್ತಾನೆ, ನನ್ಗೆ ಸುಳ್ಳು ಹೇಳಿದ್ರೆ ದೇವ್ರು ನನ್ಗೆ ಪನಿಷ್ಮೆಂಟ್ ಕೊಡುತ್ತೆ. ಸೊ ಇದು ತುಂಬಾ ಒಳ್ಳೇದು. ಸೊ ಅದಕ್ಕೆ ನಾನು ತುಂಬಾ ರಿಲಿಜನ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಬಟ್ ರಿಲಿಜನ್ ಇಂದ ಎಷ್ಟೊಂದು ಒಳ್ಳೇದಾಗ್ತಿದೆ ಅದು ನಾವು ಗಮನಿಸಲ್ಲ ಅಷ್ಟೇ. ಸೊ ರಿಲಿಜನ್ ಅನ್ನೋದು ತುಂಬಾ, ಅಥವಾ ದೇವ್ರ ಅನ್ನೋದು ತುಂಬಾ ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ. ನಂಬ್ಕೊಂಡು ಅದನ್ನೆಲ್ಲ ಬರ್ತೀರ. ಸೊ ಈಗ ನಾನ್ ಅಂದ್ರೆ ಲೈಕ್ ದಿಸ್ ಇಸ್ ನಾಟ್ ಲೈಕ್ ಏನೋ ಪರ್ಸನಲ್ ಆಗಿ ಕೇಳ್ತಾ ಇಲ್ಲ, ಬಟ್ ಆದ್ರೆ ಒಂದಿರತ್ತೆ, ಇವಾಗ ಯಾರೇ ಆಫೀಸರ್ ಆದ್ರೂ ಏನೇ ಆದ್ರೂ ಕರಪ್ಷನ್ ಅನ್ನೋದು ತುಂಬಾ ಇದೆ. ಅದು ಎಸ್ಪೆಷಲಿ ಇಂಡಿಯಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಇಟ್ಸ್ ಅ ಫ್ಯಾಕ್ಟ್, ಎಲ್ಲಾ ಕಡೆ ಕರಪ್ಷನ್ ಇದೆ. ಸೊ ಫಸ್ಟ್ ಹೇಳ್ತಾರೆ ಜನಸೇವೆ ಮಾಡ್ತೀವಿ ಅಂತ, ಅದಾದ್ಮೇಲೆ ಅವರು ಕೂಡ ಕರಪ್ಟ್ ಆಗ್ತಾರೆ ಅನ್ನೋದೊಂದು ಮಾತುಗಳು ಕೂಡ ಇದೆ ಅಂಡ್ ಅದು ನಡೀತಾ ಇದೆ ಕೆಲವೊಂದು ಕಡೆ. ಸೊ ಕರಪ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಮ್ಯಾಮ್, ಐ ಥಿಂಕ್ ಕರಪ್ಷನ್ ಡಸಂಟ್ ಸ್ಟಾರ್ಟ್ ನ ಸಿಂಗಲ್ ಡೇ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಂದಿನ ಹೋಗಿ ನಾನು ಕರಪ್ಟ್ ಆಗ್ತೀನಿ ಅಂದ್ರೆ ಆಗಲ್ಲ. ಸೊ ನಾನು ಫಸ್ಟ್ ಇಂದ ಮನ್ಸು ನನ್ಗಿದ್ರೆ ಅದು ಮುಂದೋಡ್ ನಮ್ಮ ಇಂಟರ್ನಲ್ ಅಲ್ಲಿ ನಾವು ಎಷ್ಟು ಇಂಟಿಗ್ರಿಟಿ ಇರ್ತೀವೋ, ಅಥವಾ ನಾನು ಎಷ್ಟು ನಾನ್ ಕರಪ್ಟ್ ಇರ್ತೀನಿ ಇಂಟರ್ನಲ್ ನನ್ನ ಮನ್ಸಲ್ಲಿ, ಸೊ ಅದೇ ನಾನು ರಿಫ್ಲೆಕ್ಟ್ ಆಗುತ್ತೆ ಮುಂದೆನು. ನಾನು ಇವಾಗಿಂದನೇ ಯಾವ ವಿಚಾರಕ್ಕೂ ಕರಪ್ಟ್ ಆಗ್ಬಾರ್ದು. ಲೈಕ್ ಫಾರ್ ಸಿಂಗಲ್ ಥಿಂಗ್. ಈಗ ಎಷ್ಟೊಂದ್ ಜನ ಹೇಳ್ತಾರೆ IPS ಆಫೀಸರ್ ಆಗಿದ್ಯಾ, ಹೆಲ್ಮೆಟ್ ಹಾಕ್ದಿರೋ ಹೋಗು ಅಂತ. ಇಂಥ ಚಿಕ್ಕ ವಿಚಾರದಲ್ಲಿ ನಾವು ಮಿಸ್ ಮಾಡ್ಕೊಂಡು ಹೋದ್ರೆ
ಆಬ್ವಿಯಸ್ಲಿ ನಾವು ನೆಕ್ಸ್ಟ್ ಅದು ನಮ್ಮ ಮೈಂಡ್ಗೆ ಅದು ಹೋಗುತ್ತೆ, ಓಕೆ ನಡೆಯುತ್ತೆ ಅಂತ. ಸೊ ಫಸ್ಟ್ ಇಂದಾನೆ ನಾವು ಏನೋ ಇಂಟರ್ನಲ್ಲಿ ನಾವು ಇಂಟಿಗ್ರಲ್ ಆಗಿದ್ರೆ ಐ ಥಿಂಕ್ ಕರಪ್ಷನ್ ಕಡಿಮೆ ಆಗುತ್ತೆ. ಅಂಡ್ ಈಗ ಚೇಂಜ್ ಆಗ್ತಿದೆ ತುಂಬಾ, ಈಗ ಅಕೌಂಟಬಿಲಿಟಿ ತುಂಬಾ ಜಾಸ್ತಿ ಬರ್ತಿದೆ, ಡಿಜಿಟಲೈಸೇಷನ್ ಆಗಿರೋದ್ರಿಂದ. ಸೊ ಈಗ ಕರಪ್ಟ್ ಮತ್ತೆ ಜನನು ಅಷ್ಟು ಅಕೌಂಟಬಿಲಿಟಿ ಕೇಳ್ತಾರೆ ನಿಮ್ಗೆ. ಆ ಅಕೌಂಟಬಿಲಿಟಿ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಅದು ತುಂಬಾ ಒಳ್ಳೆ ಕೆಲಸ, ಅಕೌಂಟಬಿಲಿಟಿ ಇದೆ. ಸೊ ಅದರಿಂದ ಐ ಥಿಂಕ್ ಫ್ಯೂಚರ್ ಅಲ್ಲಿ ಕರಪ್ಷನ್ ತುಂಬಾ ಕಡಿಮೆ ಆಗುತ್ತೆ ಅಂತ ನನ್ನ ಒಪಿನಿಯನ್ ಇದೆ. ಈ ಕಮ್ಮಿ ಆಗ್ತಾ ಇದೆ ಅನ್ನೋದು ಕೂಡ ಇದೆ. ಓಕೆ, ಈಗ ಫೈನ್. ಲೈಕ್ ಈಗ ನೀವು UPSC ಗೆ ಪ್ರಿಪೇರ್ ಆಗ್ತಾ ಇದ್ರಿ, 3 years ಇದನ್ನು ಕೂಡ ನಡೀತಾ ಇತ್ತು. ನಿಮ್ ರೋಟೀನ್ ಹೇಗಿರ್ತಾ ಇತ್ತು? ಓದೋದ್ರಿಂದ ಹಿಡಿದು ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ಅಂಡ್ ಆಲ್ ಡಾಕ್ಟರ್ ವರ್ಕ್ನು ಕೂಡ ಮೇಂಟೈನ್ ಮಾಡಬೇಕು. ಸೊ ನಿಮ್ ಪೂರ್ತಿ ರೋಟೀನ್ ಹೇಗಿರ್ತಿತ್ತು? ಯೂಶಲಿ ನನ್ಗೆ ಈಗ 3 years ನಾನು ರಿಲೀಫ್ ಅನ್ನಲ್ಲ, ಮೇನ್ ಏನ್ ರಿಲೀಫ್ ಅಂದ್ರೆ ನಾನು ಯೂಶಲಿ 6 hours ಮೇಲೆ ಯೂಶಲಿ ಮಲ್ಕೊಂತಿರಲಿಲ್ಲ. ಓಕೆ, ಎವ್ರಿ ಡೇ ಬಟ್ 8 hours ಸ್ಲೀಪ್ ಮಾಡ್ಲೇಬೇಕಂತ ಹೇಳ್ತಾರೆ. ಅದ್ ಮಾಡ್ಬೇಕು, ಅಟ್ಲೀಸ್ಟ್ 7 hours ಇಸ್ ಬೆಸ್ಟ್. ಯೂಶಲಿ 6 to 7 ಎಲ್ಲ ಇರ್ತದೆ. 6 hours ಗಿನ ಕೆಳಗಡೆ ಆಗ್ಬಾರ್ದು, 7 hours ಗಿನ ಜಾಸ್ತಿ ಆಗ್ಬಾರ್ದು. ನನ್ನ ತಲೆಯಲ್ಲಿ ಹೋಗಿದೆ ಇರ್ತದೆ. ಸೊ ನಾನು ಯಾವ್ದೇ ಅಲಾರಾಮ್ ಸೆಟ್ ಮಾಡ್ತಿರ್ಲಿಲ್ಲ, ಆದ್ರೂ ಅಂತ ಆ ಪ್ರೆಷರ್ಗೆ ತಲೆಯಲ್ಲಿ ಇರೋದ್ರಿಂದ ಸೊ ನಾನು ಯೂಶಲಿ ಅದೇ ಟೈಮ್ ಎದ್ದೇಳ್ತಿದ್ದೆ. ಎಷ್ಟು ಬೇಗ ಹೇಳ್ತಾರೆ? ನಾನು ಯೂಶಲಿ ನನ್ನ ಅರ್ಲಿ ಪರ್ಸನ್, ನಾನು ಯೂಶಲಿ 5:30 ಹಿಂಗೆ ಎದ್ದೇಳ್ತಿದ್ದೇನೆ. ಎವ್ರಿ ಡೇ 5:30 ಎದ್ದೇಳಿ ವಿತೌಟ್ ಅಲಾರಾಮ್. ವಿತೌಟ್ ಅಲಾರಾಮ್. ಸೊ ಅದು ಡೈಲಿ ರೂಟೀನ್ ಆಗ್ಬಿಟ್ಟಿದೆ ನಿಮಗೆ. ಸೊ ಒಂದ್ ಸ್ವಲ್ಪ ವ್ಯಾಯಾಮನ, ಎಕ್ಸರ್ಸೈಸ್ ಅನ್ನ ಮಾಡಿ, ಸಮ್ಟೈಮ್ಸ್ ಜಿಮ್ ಹೋಗ್ತಿದ್ದೆ, ಅದೆಲ್ಲ ಮಾಡಿ ನೆಕ್ಸ್ಟ್ ಐ ಯೂಸ್ ಟು ಸ್ಟಾರ್ಟ್ ಅಟ್ 8:30 ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ ಐ ಯೂಸ್ ಟು ಸ್ಟಾರ್ಟ್ 9 to 4. ಫಸ್ಟ್ ಇಯರ್ ಅಲ್ಲಿ ನಮ್ಗೆ ಕೆಲ್ಸಕ್ಕೆ ಹೋಗ್ತಿಲ್ಲ. ನಾನು ಹೇಳಿದ 2023 ಅಟೆಂಪ್ಟ್ ನಾನು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಸೊ 8:30 ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನೈಟ್ 8:30 ವರೆಗೂ ಎಕ್ಸ್ಟ್ರಾ 12 hours ಇರ್ತಾ ಇತ್ತು. ಅದ್ರಲ್ಲಿ 2 hours ಮಧ್ಯದಲ್ಲಿ ಊಟಕ್ಕಾಗ್ಲಿ ಕಾಫಿಗಾಗ್ಲಿ ಬ್ರೇಕ್ ತಗೊಂತಿದ್ದೆ. ಯೂಶಲಿ 10 hours ನಾನು ಓದ್ತಿದ್ದೆ. ಅವಾಗ ನಾನು ಡಾಕ್ಟರ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 9 to 4 ಇತ್ತು ಅವಾಗ ವರ್ಕಿಂಗ್. ನಾನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 9 to 4 ಇತ್ತು. ಸೊ 9 to 4 ಅಲ್ಲಿ ನನ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ, ಹಾಸ್ಪಿಟಲ್ ಹೋದಾಗ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ಓದ್ತಿದ್ದೆ. ಅಂಡ್ ಆಲ್ಸೋ ನನಗೆ ಈವ್ನಿಂಗ್ ಬಂದ್ಮೇಲೆ ನಾನು ಓದ್ತಿದ್ದೆ. ಸೊ ಅವಾಗ 8 hours ಅಥವಾ 6 hours ಸಾಕಾಗಿತ್ತು. ಅಂದ್ರೆ ಮಾರ್ನಿಂಗ್ ಓದಿ ಡ್ಯೂಟಿ ಮಾಡಿ ಮತ್ತೆ ಯೂಶಲಿ ನಾನು 9 ವರೆಗೂ ಓದ್ ಮುಗಿಸಿ, ಆಮೇಲೆ 9 ಎಲ್ಲ ಊಟ ಎಲ್ಲ ಮಾಡಿ ಒಂದ್ ಸ್ವಲ್ಪ ಏನೇನ ನಾನು ಯೂಶಲಿ ಸ್ವಲ್ಪ ಏನ ವೆಬ್ ಸೀರೀಸ್ ಎಲ್ಲ ನೋಡ್ತಿದ್ದೆ. ಎವ್ರಿ ಡೇ ಒಂದು 1/2 hour ನೋಡಿ ಮತ್ತೆ ಮಲ್ಕೊಂತಿದ್ದೆ. ಬಟ್ ಇಲ್ಲಿಗೆ ಅಂದ್ರೆ ಓದು ಅಂತ ಹೇಳಿದ್ರೆ ಬರೀ ಓದಲ್ಲ, ನೀವೆಲ್ಲಾನು ಮಾಡ್ಕೊಂಡು ಓದ್ತಾ ಇದ್ರಿ. ಹೌದು, ಆಕ್ಚುಲಿ ಏನಾಗುತ್ತೆ ಅಂದ್ರೆ UPSC ಅಲ್ಲಿ ಸೋಷಿಯಲ್ ಲೈಫ್ ಇಂದ ಹೊರಗಡೆ ಹೋಗಕ್ಕಾಗಲ್ಲ. ಯಾಕಂದ್ರೆ 3 years ಅಥವಾ ಏನೋ ಜಾಸ್ತಿ ಇರುತ್ತೆ. 3 years ನೀವು ಸೋಷಿಯಲಿ ಏನಾದ್ರು ಐಸೋಲೇಟ್ ಆದ್ರೆ ನಿಮ್ ಮೆಂಟಲಿ ಪ್ರೆಷರ್ ತುಂಬಾ ಜಾಸ್ತಿ ಆಗುತ್ತೆ. ಐಸೋಲೇಷನ್ ಇಸ್ ನಾಟ್ ಗುಡ್ ಫಾರ್ ಎನಿಥಿಂಗ್. ಸೊ ಒಂದ್ 5 months ಆದ್ರೆ ಐಸೋಲೇಟ್ ಆಗ್ಬೋದು, ಅಥವಾ 6 months ಆದ್ರೆ ಐಸೋಲೇಟ್ ಆಗ್ಬೋದು. ಈ ತರ 3 years ಐಸೋಲೇಟ್ ಆಗೋದು ಐ ಡೋಂಟ್ ಸಜೆಸ್ಟ್. ನಿಮ್ಗೆ ತುಂಬಾ ಫ್ರೆಂಡ್ಸ್ ಜೊತೆ ಬರೀಬೇಕು, ಫ್ಯಾಮಿಲಿ ಜೊತೆ ಬರೀಬೇಕು, ಎಷ್ಟು ಸಾಧ್ಯ ಆಗುತ್ತೆ. ನಾನು ನಿಮ್ ಕೇಳಿದ್ರೆ ನಾನು ಎಲ್ಲಾ ಮೂವಿನೂ ನೋಡಿದೀನಿ. ಹೌದಾ? ನಾನು ತುಂಬಾ ಮೂವೀಸ್, ಎಲ್ಲಾ ಮೂವಿ ನೋಡಿದೀನಿ ನಾನು, ಯಾವ ಮೂವೀಸ್ ಬಿಡ್ತಿರ್ಲಿಲ್ಲ. ಸೊ ಸುಮ್ನೆ ಇದು ಓದೋ ಟೈಮಲ್ಲಿ ಓದ್ಬೇಕು. ನಂದು ಥಾಟ್ ಅಷ್ಟೇ, ನೀನ್ 2 hours ಕುತ್ಕೊಂಡಾಗ 2 hours ಕರೆಕ್ಟ್ ಆಗಿ ಓದ್ಬೇಕು. ನಾನು 2 hours ಅಲ್ಲಿ ಏನೋ ಡಿಸ್ಟರ್ಬ್ ಆಯ್ತು ನಾನು ಓದ್ತಿರ್ಲಿಲ್ಲ, ಸುಮ್ಮನೆ ಬೇರೆ ಏನೋ ನೋಡ್ತಿದ್ದೆ. ನಾನು ಯಾವತ್ತು 6 hours ಓದಿದ್ರೆ 6 hours ಓದ್ತೀನಿ 100%. ಇಲ್ಲಾಂದ್ರೆ ಐ ಡೋಂಟ್ ಸ್ಟಡಿ. ಸೊ ಆತರ ಇತ್ತು. ಸೊ ನಮ್ಗೆ ಯೂಶಲಿ ಏನೋ 12 hours ಓದಿ 12 hours ಕುತ್ಕೊಂಡು ಅದರಲ್ಲಿ 6 hours ಓದೋದಕ್ಕಿಂತ 6 hours ಕುತ್ಕೊಂಡು 6 hours ಓದಿ ಇನ್ನ 6 hours ಏನೋ ನಾವು ಬೇರೆ ಕೆಲಸ ಮಾಡ್ಬೋದು. ಸೊ ಅವಾಗ ನಿಮ್ಗೆ ಎಲ್ಲಾದ್ರಲ್ಲೂ ನೀವು ಇನ್ವಾಲ್ವ್ ಆಗಿರ್ತೀರಾ. ಏನೋ ನೀವು ಲೆಫ್ಟ್ ಔಟ್ ಅನ್ಸಲ್ಲ, ಫೋಮೋ ಅನ್ಸುತ್ತಲ್ಲ ಈಗ ಎಲ್ಲ ಫೋಮೋ ಅಂತಾರೆ. ಸೊ ಆ ಫೋಮೋ ಆಗಲ್ಲ ಅಷ್ಟೇ. ಯೂಶಲಿ UPSC ಗೆಲ್ಲ ಓದೋರು ಏನು ಮೂವೀಸ್ ಅದು ಇದು ಬೇರೆ ಡಿಸ್ಟ್ರಾಕ್ಟ್ ಇಲ್ಲೆಲ್ಲ ಮಾಡ್ತಿರ್ತಾರ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನೀವ್ ಹೇಳಿದ್ ಸತ್ಯ ಅನ್ಸುತ್ತೆ. ನಾವ್ ಯಾವಾಗ ನಮ್ಮ ಮೈಂಡ್ನು ಕೂಡ ಸ್ವಲ್ಪ ಫ್ರೀ ಆಗಿ ಇಟ್ಕೊಂಡು ನೀಟಾಗಿ ಓದ್ತಾ ಹೋಗ್ತೀವಿ, ಅವಾಗ ಕ್ಲಿಯರ್ ಮಾಡ್ಬೋದು. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ UPSC ಯಾರು ಮಾಡಲ್ವ, ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅವ್ರಿಗಿನ ಜಾಸ್ತಿ ನೋಡಿದ್ದೀನಿ. ಯಾಕಂದ್ರೆ ನಾನು ಎವ್ರಿ ಡೇ ಊಟ ಮಾಡುವಾಗ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ತೆಗ್ದು ನೋಡ್ತಿದ್ದೆ 1 ಅರ್ಧ ಗಂಟೆ. ಸೊ ಹಂಗೆ ಒಂದ್ ವಾರದಲ್ಲಿ ಒಂದ್ ಮೂವಿ ಮುಗ್ದೋಗೋದು. 2 hours ಇದ್ರೆ 3-4 days ಅಲ್ಲಿ ಮುಗ್ದೋಗುತ್ತೆ. ಸೊ ಹಂಗೆ ನಾನು ಮುಗಿಸ್ತಾ ಇದ್ದೆ. ಸೊ ಯಾವ್ದ್ರಲ್ಲೂ ನಾವು ಲೆಫ್ಟ್ ಔಟ್ ಆಗ್ಬಾರ್ದು. ಮತ್ತೆ ನನ್ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ನನಗೆ. ಸೊ ನಾನು ರಿಯಲ್ ಮ್ಯಾಡ್ರಿಡ್ ಫುಟ್ಬಾಲ್ ಕ್ಲಬ್ ಫಾಲೋ ಮಾಡ್ತೀನಿ. ಇಲ್ಲಿ ಬ್ಯಾಂಗ್ಳೂರ್ FC ಫಾಲೋ ಮಾಡ್ತೀನಿ. ನಾನು ಬ್ಯಾಂಗ್ಳೂರ್ FC ಗೆ ಎಲ್ಲಾ ಮ್ಯಾಚಸ್ಗೆ ಹೋಗ್ತೀನಿ. ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿ ಯಾವ್ದಿದ್ರೆ ಹೋಗ್ತೀನಿ ನಾನು. ರಿಯಲ್ ಮ್ಯಾಡ್ರಿಡ್ ಮ್ಯಾಚ್ ಸ್ಟಾರ್ಟ್ ಆಗೋದು ಯೂಶಲಿ 1:30 ನೈಟ್. ನಾನು 1:30 ನೈಟ್ ನೋಡಿ 3:30 ಮಲ್ಕೊಂತೀನಿ. ಸೊ ಅದ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ಮಾಡ್ಬೇಕು ನಾವು. ಸೊ ಅವಾಗ ನಿಮ್ಗೆ ಏನೋ ಓದೋದು ಪ್ರೆಷರ್ ಅನ್ಸಲ್ಲ, ಅದು ನಿಮ್ ಪಾರ್ಟ್ ಆಫ್ ದ ರೂಟೀನ್ ಆಗುತ್ತೆ. ಓಕೆ, ಸೊ ಅಂದ್ರೆ ಎಲ್ಲಾ ಮಾಡ್ಕೊಂಡು ನಾನು UPSC ಕ್ಲಿಯರ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ. ಅಂಡ್ ಇವಾಗ UPSC ಆಸ್ಪಿರೆಂಟ್ಸ್ ತುಂಬಾ ಜನ ಇದ್ದಾರೆ. ಅಂದ್ರೆ ಕೆಲವರು
ಅಟೆಂಪ್ಟ್ ಮಾಡ್ತಾರೆ ಮತ್ತೆ ಫೇಲ್ ಆಗಿ ಬೇಡ ಸಾಕು ಅಂತಾನು ಬಿಟ್ಟು ಹೋಗ್ತಾರೆ. ಸೊ ಅವರಿಗೆ ನಿಮ್ ಕಡೆಯಿಂದ ಒಂದು ಬೆಸ್ಟ್ 5 ಅಥವಾ 10 ಟಿಪ್ಸ್ ಏನಾದ್ರು ಕೊಡೋದಾದ್ರೆ ಕೊಡ್ಬೋದು. ಫಸ್ಟ್ UPSC ಸೈಕಲ್ ಅರ್ಥ ಮಾಡ್ಕೊಬೇಕು. UPSC ಸೈಕಲ್ ಯೂಶಲಿ 2 years ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಮೇ ಅಲ್ಲಿ ಎಕ್ಸಾಮ್ ಇದೆ ಅಂದ್ರೆ ನಾವೀಗ ಆಗಸ್ಟ್ ಅಲ್ಲಿ ಅಥವಾ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಅದು 1 year ಆಗುತ್ತೆ. ನೆಕ್ಸ್ಟ್ ಸೈಕಲ್ ಎಂಡ್ ಆಗಕ್ಕೆ 1 year ತಗೊಂಡುತ್ತೆ. ಸೊ 2 years. ಸೊ ನೀವೇನೇ ಥಿಂಕ್ ಮಾಡಿದ್ರು 2 years ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ. ಅದು ಫಸ್ಟ್ ಅದು ತಲೆಯಲ್ಲಿ ಇರ್ಬೇಕು. 1 year ಅಲ್ಲ, ಇದು 2 year ಅಂತ ಅದು ತಲೆಯಲ್ಲಿ ಇರ್ಬೇಕು. ನೆಕ್ಸ್ಟ್ ಮೇನ್ ಏನು PYQs ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿದೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಯಾವ ರೀತಿ ಕೇಳ್ತಿದ್ದಾರೆ. ಸೊ ಅದೇ ರೀತಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ನನಗೆ ನೋಡಿ ಯೂಶಲಿ ನನ್ಗೆ ಯಾವ್ದು ಫೇವ್ರೆಟ್ ಸಬ್ಜೆಕ್ಟೇ ಇಲ್ಲ. ನನ್ಗೆ ಯಾವ ಸಬ್ಜೆಕ್ಟ್ ಕೊಟ್ಟರೆ ನಾನು ಓದ್ತೀನಿ. ಎಕ್ಸಾಮ್ ದಿಸ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಇದು ನಿಮ್ಗೆ ಆ ಸಬ್ಜೆಕ್ಟ್ ಇಷ್ಟ, ಈ ಸಬ್ಜೆಕ್ಟ್ ಇಷ್ಟ ಆ ತರ ಇಲ್ಲ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನಷ್ಟೇ ಓದಿ. ಸೊ ನಿಮ್ಗೆ ಇಷ್ಟ ಇದ್ದಿದ್ದು ಎಕ್ಸಾಮ್ ಆದ್ಮೇಲೆ ಓದ್ಬೋದು. ಈಗ ನಾನು ಓದಿದ್ರೆ ಯಾರು ಕೇಳಲ್ಲ ನನ್ಗೆ ಯಾವ್ದು ಬೇಕೋ ಅದು ಓದ್ಬೋದು ನಾನು. ಅಂದ್ರೆ ನೆಕ್ಸ್ಟ್ ಏನು ನಿಮ್ದು ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅದನ್ನ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಪ್ರಿಲಿಮ್ಸ್ ಅಲ್ಲಿ ಮಿಸ್ಟೇಕ್ ಆದ್ರೆ ಯಾಕೆ ಮಿಸ್ಟೇಕ್ ಆಗ್ತಿದೆ, ಎಲ್ಲಿ ಕ್ವಶನ್ಸ್ ರಾಂಗ್ ಆಗ್ತಿದೆ, ಅದು ನೀವು ಮಿಸ್ಟೇಕ್ ಇದು ಮಾಡ್ಕೊಳ್ಳಿ. ಮತ್ತೆ ಕೆಲವೊಂದ್ಸರಿ ಚೂಸಿ ಅನ್ನೋದು ನೀವು ತುಂಬಾ ಸಿಂಪಲ್ ಆಗಿಡಿ. ಬೇಸಿಕ್ ಬುಕ್ಸ್ ಜಾಸ್ತಿ ಓದಿ. ಈಗ ತುಂಬಾ ಜನ ಹೇಳ್ತಾರೆ ಬಟ್ ಯೂಶಲಿ ಫಾಲೋ ಮಾಡಲ್ಲ. ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸಬ್ಸ್ಟೆನ್ಸ್ ಗಿನ ನಾವು ನಾಯ್ಸ್ ಜಾಸ್ತಿ ನೋಡ್ತೀವಿ. ಎಲ್ಲ ನಾಯ್ಸ್ ನಮ್ ಕಡೆ ಏನ್ ಸುತ್ತಾಕೊಂಡಿರುತ್ತೆ ಅದನ್ನ ನೋಡ್ತೀವಿ. ಮತ್ತೆ ತುಂಬಾ ಬೇಸಿಕ್ನೇ ಓದೋದನ್ನೇ ಓದ್ಬೇಕಂದಾಗ ಎಲ್ಲರಿಗೂ ಒಂಥರ ಬೋರ್ ಅನ್ಸುತ್ತೆ. ಹೌದು. ಸೊ ಬಟ್ ಯಾವ್ದು ಬೋರಿಂಗ್ ಇರುತ್ತೋ ಅದೇ ರಿವಾರ್ಡಿಂಗ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಈ ಇದ್ರಲ್ಲಿ ಫಾಲೋ ಮಾಡಿದ್ರೆ ಐ ಥಿಂಕ್ ಅವ್ರಿಗೂ ಸಕ್ಸೀಡ್ ಆಗುತ್ತೆ. ಓಕೆ. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆದಾಗ ನೀವು ಕಲ್ತಿದ್ದೇನು ಅದರಿಂದ? ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಫೇಲ್ ಆದಾಗ ಕಲ್ತಿದ್ದೇನು? ಅಂಡ್ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಿ ಥರ್ಡ್ ಅಟೆಂಪ್ಟ್ ಕ್ಲಿಯರ್ ಮಾಡಿದ್ರಿ? ಫಸ್ಟ್ ಅಟೆಂಪ್ಟ್ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. ಬಟ್ ಐ ಬೇರ್ಲಿ ಕಟ್ ಆಫ್ 2-3 ಮಾರ್ಕ್ಸ್ ಅಷ್ಟೇ ನನ್ ಜಾಸ್ತಿ ಬಂದಿತ್ತು. ಅವಾಗೂ ನಾನು ಆಕ್ಚುಲಿ ನನ್ ಬೇಸಿಕ್ ಇಂದಾನೆ ಬಂತು. ಬಟ್ ವಾಟ್ ಐ ಥಾಟ್ ವಾಸ್ ಇಲ್ಲ ಕರೆಂಟ್ ಅಫೇರ್ಸ್ ಜಾಸ್ತಿ ಮಾಡ್ಬೇಕು, ಇನ್ನ ಜಾಸ್ತಿ ಓದ್ಬೇಕು, ನನ್ನ ತಲೆಯಲ್ಲಿ ಆತರ ಬಂದ್ಬಿಟ್ಟಿತ್ತು ಅವಾಗ. ಸೊ ನಾನು ಸೆಕೆಂಡ್ ಅಟೆಂಪ್ಟ್ ಅದು ಮಾಡಿದೆ. ಸೊ ಸೆಕೆಂಡ್ ಅಟೆಂಪ್ಟ್ ನನ್ ಫೇಲ್ಯೂರ್ ಆಯ್ತು. ನನ್ಗೆ ಅವಾಗ ಗೊತ್ತಾಯ್ತು ಓಕೆ ನಾನು ತುಂಬಾ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ ನ, ಸಿಂಪಲ್ ಆಗಿರ್ಬೇಕು ಅಂತ. ಸೊ ನಾನು ಥರ್ಡ್ ಅಟೆಂಪ್ಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿಟ್ಟೆ. ಅಂಡ್ ಈಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಮೇನ್ಸ್ ಆನ್ಸರ್ ರೈಟಿಂಗ್ ತುಂಬಾ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಅಟೆಂಪ್ಟ್ ಗೆಲ್ಲ ನಾನು ಅದನ್ನ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದೆ. ಸೊ ನಾವು ಏನ್ ಓದ್ತೀವಿ ಅಲ್ಲಿ ಕ್ವಶನ್ಸ್ ತುಂಬಾ ಡಿಫ್ರೆಂಟ್ ಆಗಿ ಕೇಳ್ತಾರೆ. ನೀವು UPSC ಮೇನ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಅವ್ರು ಡೈರೆಕ್ಟ್ ಆಗಿ ಕೇಳಲ್ಲ, ಏನಿದ್ರು ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಅಥವಾ ಅನಾಲಿಟಿಕ್ ಆಗಿ ಕೇಳ್ತಾರೆ. ಸೊ ಅನಾಲಿಟಿಕಲ್ ಕೇಳಿದಾಗ ನೀವು ಅನಲೈಸ್ ಮಾಡೋ ಕ್ವಶನ್ಸ್ ಅದನ್ನು ವೇರಿ ಆಗುತ್ತೆ. ಅವ್ರು ಏನೋ ಕೇಳಿರ್ತಾರೆ, ನಾವೇನೋ ಬರ್ದಿರ್ತೀವಿ. ಸೊ ಆತರ ಆಗ್ಬಾರ್ದು. ಅವ್ರು ಏನ್ ಕೇಳಿರ್ತಾರೋ ಅದಕ್ಕೆ ಸಿಂಪಲ್ ಆಗಿ ಬರೆದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ಅದನ್ನ ನನ್ಗೆ ಗೊತ್ತಾಯ್ತು ಓಕೆ ನಾನು ಮೇನ್ಸ್ ಅಲ್ಲಿ ನಾನು ಕಡಿಮೆ ಮಾರ್ಕ್ಸ್ ಬಂದಿರೋದಕ್ಕೆ ಇದೇ ಕಾರಣ ಅಂತ. ಸೊ ಅದನ್ನ ನಾನು ಇದ್ ಮಾಡಿದೆ. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ UPSC ಅಲ್ಲಿ. ಫಾರ್ ಎಕ್ಸಾಂಪಲ್ essay is a very important subject, ethics is a very important subject, ಮತ್ತೆ ಆಪ್ಷನಲ್ ಅಂತ ಇದೆ ಒಂದು, ಅದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟಾಪರ್ಗೂ ನನ್ಗೂ ಒಂದು ತುಂಬಾ ಮಾರ್ಜಿನ್ ಕಡಿಮೆ ಇರುತ್ತೆ. ಬಟ್ ಈ ಸಬ್ಜೆಕ್ಟ್ಸ್ ಅಲ್ಲಿ ನಾನು ಹೇಳಿದಲ್ಲ essay, ethics ಮತ್ತೆ ಆಪ್ಷನಲ್, ಟಾಪರ್ಸ್ಗೂ ಅಥವಾ ಯಾರು ಕ್ಲಿಯರ್ ಮಾಡಲ್ಲ ಅವ್ರಿಗೆ ಮಾರ್ಜಿನ್ ಜಾಸ್ತಿ ಇರುತ್ತೆ. ಸೊ ಇದ್ರಲ್ಲಿ ನೀನು ತುಂಬಾ ಮಾರ್ಕ್ಸ್ ತಗೊಬಹುದು ವರ್ಕ್ ಮಾಡಿದ್ರೆ. ಸೊ ಅಂತ ಆ ಸಬ್ಜೆಕ್ಟ್ಸ್ ಮೇಲೆ ನಾನು ತುಂಬಾ ವರ್ಕ್ ಮಾಡಿದೆ. ಸೊ ನನ್ಗೆ ಅದರಲ್ಲಿ ಒಳ್ಳೆ ಸ್ಕೋರ್ ಬಂದಿದೆ. ಸೊ ಹಾಗೆ 1 ಇಂದ ಏನೇನ್ ತಪ್ಪಾಗ್ತಿದೆ ಅಂತ ಇಟ್ಕೊಂಡು ನೆಕ್ಸ್ಟ್ ಇದೇನಂದ್ರೆ ಬೇರೆಯವ್ರು ಹೇಳೋದಲ್ಲ ನಿಮ್ಗೆ. ಈಗ ಯಾರು ಬಂದು ಹೇಳಕ್ಕಾಗಲ್ಲ, ಕೋಚಿಂಗ್ ಕ್ಲಾಸಲ್ಲಿ ಇದೆಲ್ಲ ಹೇಳ್ಕೊಡಲ್ಲ. ನಾವೇ ಅನಲೈಸ್ ಮಾಡ್ಬೇಕು, ನಂದೇಲಿ ಮಿಸ್ಟೇಕ್ ಆಗ್ತಿದೆ, ನಾನೇನ್ ಮಾಡ್ಬೇಕು. ಸೊ ಇದು ತುಂಬಾ ಈಸಿ ಜಾಬ್, ಬಟ್ ತುಂಬಾ ಜನ ಮಾಡಲ್ಲ. ಸೊ ಅದರಿಂದಾನೇ ನಾವು ಇಷ್ಟೊಂದ್ ಜನ ಫೇಲ್ಯೂರ್ ಮೇನ್ ರೀಸನ್ ಅದು, ನಾವು ಅನಲೈಸ್ ಮಾಡಲ್ಲ. ನಾವು ಕುತ್ಕೊಂಡು ನೋಡ್ಬೇಕು ನಂದೇನ್ ಪ್ರಾಬ್ಲಮ್ ಆಗಿದೆ, ನಾನು ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಸೊ ಅವಾಗ ಏನದು ನಾವು ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಲ್ಲಿ ನಾವು ತಿದ್ಕೊಬಹುದು. ಫಸ್ಟ್ ಮಿಸ್ಟೇಕ್ಸ್ ನ ಏನಿದೆ ಅಂತ ನೋಡಿದ್ರೆ ದೆನ್ ಆಟೋಮ್ಯಾಟಿಕ್ ಇಫ್ ಯು ಆರ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಅಂದ್ರೆ ರಿಸಲ್ಟ್ ವಿಲ್ ಆಲ್ಸೋ ಬಿ ಸೇಮ್. ಹೌದು. ಓಕೆ. ಸೊ ಈ ಫಸ್ಟ್ ಅಟೆಂಪ್ಟ್ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಆದಾಗ ಬೇಡ ಬಿಡು ಅಥವಾ ಮತ್ತೆ ಮಾಡೋದ್ ಬೇಡ, MBBS ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಏನ್ ಅನ್ಸ್ಲಿಲ್ವಾ? ಅದೇ ಮ್ಯಾಮ್ ನಾನು ಫಸ್ಟ್ ಫಿಕ್ಸ್ ಆಗಿದೆ. ಲೈಕ್ ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂದ್ರೆ ಯಾವ ತರ ಇರುತ್ತೆ, ಮನೇಲಿ ಯಾವ ತರ ಇರುತ್ತೆ, ಅದು ನೋಡಿದವರೆಲ್ಲ ಏನಂತಾರೆ, ಅದೆಲ್ಲ ಫಿಕ್ಸ್ ಆಗಿದೆ ನಾನು. ಅದು ಯೋಚನೆ ಆಬ್ವಿಯಸ್ಲಿ ನಂಗೆ ತುಂಬಾ ಜನ ಹೇಳಿದಾರೆ. ಅಂದ್ರೆ ನಮ್ಮ ಸ್ವಲ್ಪ ದೂರದ ರಿಲೇಟಿವ್ಸ್ ಎಲ್ಲ ಫಂಕ್ಷನ್ ಅಲ್ಲಿ ಸಿಗ್ತಾ ಇದ್ರಲ್ಲ, ಇನ್ನು ಆರಾಮಾಗಿ MD ಮಾಡಿದ್ರೆ ಇಷ್ಟೊಂದು MD ಆಗ್ತಿದೆ, ಒಳ್ಳೆ ಜಾಬ್ ಸಿಗ್ತಾ ಇತ್ತು, 2 lakhs 3 lakhs. ಅದು ಆಕ್ಚುಲಿ ಅದು ಸ್ವಲ್ಪ ಸತ್ಯನೂ ಇದೆ. ಯಾಕಂದ್ರೆ ಈಗ ನಾನು ಮಿಡಿಲ್ ಕ್ಲಾಸ್ ಬಂದಿರೋದು, 2 lakhs ಇಸ್ ಅ ವೆರಿ ಬಿಗ್ ಅಮೌಂಟ್ ಫಾರ್ ಅಸ್. ಸೊ ಅದು ಇಟ್ಸ್ ಅ ಲೈಫ್ ಚೇಂಜಿಂಗ್ ಅಮೌಂಟ್. ಸೊ ಅದೆಲ್ಲ ಮಾಡ್ಬೋದು, ಒಳ್ಳೆ ಆಪರ್ಚುನಿಟಿ ಇತ್ತು.
ಸೊ ಬಟ್ ನಾನು ಅದೇ ಯೋಚನೆ ಮಾಡಿದ್ದೆ, ಆಗಿಲ್ಲ ಅಂದ್ರೂ ನಾನು ಇಲ್ಲ ಮಾಡ್ತೀನಿ. ಒನ್ಲಿ ಥಿಂಗ್ ಈ ಎಕ್ಸಾಮ್ ಇಂದ ನಂದು ನಾನು ಎಲ್ಲಾ ಇದ್ರಲ್ಲೂ ಫಿಕ್ಸ್ ಮಾಡ್ಕೊಂಡು, ನಾನು ಎಲ್ಲಾ ಮಿಸ್ಟೇಕ್ ಫಿಕ್ಸ್ ಮಾಡ್ಕೊಂಡು ಅವಾಗೂ ಆಗ್ಲಿ ಅಂದ್ರೆ ದೆನ್ ಐ ವಿಲ್ ಲೀವ್ ದಿಸ್ ಎಕ್ಸಾಮ್, ಬಿಕಾಸ್ ಇದು ಈ ಎಕ್ಸಾಮ್ ನನ್ಗಲ್ಲ ಅಂತ ನಾನು ಅವಾಗ ಬಿಡ್ಬೋದು. ಬಟ್ ನಂದು ಇನ್ನ ಇಂಪ್ರೂವ್ ಮಾಡ್ಕೊಳಕ್ ಸ್ಕೋಪ್ ಇದೆ, ಅವಾಗ ನಾನು ಬಿಡಕ್ ಇಷ್ಟ ಇರಲಿಲ್ಲ. ಸೊ ನನ್ನ ಸ್ಕೋಪ್ ಇರೋದನ್ನ ನಾನು ಇಂಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಸೊ ಆದ್ರೆ ಅದೇ ತರ ಈ ಸರಿ ರಿಸಲ್ಟ್ ಬಂದಿದೆ. ಓಕೆ, ಮೈ ಗಾಡ್, ದಿಸ್ ಇಸ್ ನೈಸ್. ಲೈಕ್ ಅಂದ್ರೆ ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ, ಲೈಕ್ ಇವಾಗ ನಾನು ಡಾಕ್ಟರ್ದು ಇದನ್ನ ಮಾಡ್ತಾ ಇದ್ದೆ, ಬಟ್ ಸ್ಟಿಲ್ ನಾನು UPSC ಅಂತ ಅಂದ್ರೆ ಎಲ್ಲಿವರೆಗೂ ನೀವು ಅಟೆಂಪ್ಟ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ರೆ, ನಾನು ಇಷ್ಟು ಅಟೆಂಪ್ಟ್ ವರ್ಗು ನಾನು ಮಾಡಿ ಅದಾದ್ಮೇಲೆ ಆಗಿಲ್ಲ ಅಂತ ಹೇಳಿದ್ರೆ ಬಿಡ್ಲಿ ಅಂತ, ಅಥವಾ ಕಾನ್ಫಿಡೆಂಟ್ ಇತ್ತ ನಿಮ್ಗೆ ಇಲ್ಲ ಒಂದು ಅಟೆಂಪ್ಟ್ ಅಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ? ಮ್ಯಾಮ್ ಆಕ್ಚುಲಿ ಡಾಕ್ಟರ್ ಆಗಿರೋದ್ರಿಂದ ಒಳ್ಳೆ ಪ್ಲಾನ್ ಬಿ ಇದೆ. ಸೊ ಇಂಡಿಯಾದಲ್ಲಿ ಡಾಕ್ಟರ್ಸ್ಗೆ ಇನ್ನ ವ್ಯಾಲ್ಯೂನೇ ಇದೆ. ಸೊ ಗವರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ಸ್ ಅಲ್ಲೂ ತುಂಬಾ ಜಾಬ್ಸ್ ಇದೆ ಡಾಕ್ಟರ್ಸ್ಗೆ. ಆರ್ಮಿಯಲ್ಲಿ ಜಾಯ್ನ್ ಆಗ್ಬೋದು ನಾನು, ರೈಲ್ವೇಸ್ ಅಲ್ಲಿ ತುಂಬಾ ಕಡೆ ಸ್ಕೋಪ್ ಇದೆ. ಸೊ ಇವನ್ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಅರ್ನ್ 1 lakh per month, and that is a very good amount. ನಮ್ಗೆಲ್ಲ ಅಷ್ಟು ಸಾಕು ನಮ್ಗೆ. ಸೊ ಆಬ್ವಿಯಸ್ಲಿ ಇನ್ನ ಜಾಸ್ತಿ ಮಾಡ್ಬೋದು, ಬಟ್ ನಮ್ಗೆ ಅಷ್ಟು ಸಾಕು ಅಂತ ನಾನು ಫಸ್ಟ್ ಫಿಕ್ಸ್ ಆಗಿದ್ದೆ, ಮನೆಯಲ್ಲೂ ಎಲ್ಲ ಮಾತಾಡಿದ್ದೆ. ಸೊ ಅದರಿಂದ ನಾನು ಫುಲ್ ಅಟೆಂಪ್ಟ್ ಕೊಡ್ಬೇಕಂತ ನಾನು ಡಿಸೈಡ್ ಮಾಡಿದ್ದೆ. ಲೈಕ್ 6 attempts ಕೊಡ್ಬೇಕು ನಾನು, 6 attempts ಕೊಡೋಣ. ಸೊ ನಂದೇನಿತ್ತಂದ್ರೆ ನಂದೇನು ಮಿಸ್ಟೇಕ್ ಆಗಿಲ್ಲ, ನಂದೆಲ್ಲ 100% ಕೊಡ್ತಾ ಇದೀನಿ. ಅವಾಗ ರಿಸಲ್ಟ್ ಬಂದಿಲ್ಲ ಅಂದ್ರೆ ದೆನ್ ಇಟ್ ಈಸ್ ಡೆಸ್ಟಿನಿ, ಏನ್ ಮಾಡಕ್ ಆಗಲ್ಲ, ದೆನ್ ಐ ಲೀವ್. ಬಟ್ ನಂದು ಇನ್ನ ಸ್ವಲ್ಪ ಸ್ಕೋಪ್ ಇದೆ ಅನ್ನೋವರೆಗೂ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದೇ ತರ ಆಗಿದ್ದು ನಮಗೆ. ಓಕೆ, ಸೊ ವರುಣ್ ಅವರು ಚಿಕ್ಕ ವಯಸ್ಸಿಂದನೂ ರ್ಯಾಂಕ್ ಸ್ಟೂಡೆಂಟ್? ಹೌದು ಮ್ಯಾಮ್. ಓಕೆ, ನನ್ನ 10th ಅಲ್ಲಿ ಡಿಸ್ಟ್ರಿಕ್ಟ್ ಸೆಕೆಂಡ್ ಬಂದಿದೆ ನಾನು, 98% ಬಂದಿತ್ತು ಅವಾಗ. ನೈಸ್. ಸೊ ನೆಕ್ಸ್ಟ್ ನನಗೆ ಅವಾಗ ಫ್ರೀ ಸೀಟ್ ಸಿಕ್ಕಿತ್ತು ಆಳ್ವಾಸ್ ಅಲ್ಲಿ. ಆಳ್ವಾಸ್ ಅಲ್ಲಿ ಅಡಾಪ್ಷನ್ ಸ್ಕೀಮ್ ಅಂತ ಇತ್ತು, ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಗೊತ್ತು. ಸೊ ಅಲ್ಲಿ ನನಗೆ ಅಡಾಪ್ಷನ್ ಸ್ಕೀಮ್ ಸಿಕ್ಕಿತ್ತು ಅಲ್ಲಿ. ನಂತರ ನಂದು PUC ಅಲ್ಲಿ 96% ಬಂದಿತ್ತು. ನಂತರ ನಾನು ಫ್ರೀ ಸೀಟೇ ಸಿಕ್ತು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ. ಸೊ ಅದೊಂಥರ ಹೆಲ್ಪ್ ಆಯ್ತು ಅನ್ಸುತ್ತೆ. ಸೊ ನಿಮ್ ಚಿಕ್ಕ ವಯಸ್ಸಿಂದ ಮಾಡ್ತಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಗೊಂದು ರೊಟೀನ್ ಇರುತ್ತೆ, ಓಕೆ ನೀವ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ತುಂಬಾ ಈಗ ನೋಡಿದ್ರೆ, ನೀವು ಎಷ್ಟೊಂದ್ ಜನ ರ್ಯಾಂಕರ್ಸ್ ನೋಡಿದ್ರೆ ಎಲ್ಲರೂ ಆತರ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ ಫ್ರೆಂಡ್ ಇದಾನೆ ಸಾಗರ್ ಅಂತ, he was not a rank student. ಚಿಕ್ಕ ವಯಸ್ಸಿಂದ ಅವ್ರು ರ್ಯಾಂಕ್ ಸ್ಟೂಡೆಂಟ್ ತುಂಬಾ ವರ್ಕ್ ಮಾಡಿದ್ದಾರೆ. ಸೊ ಆ ವರ್ಕ್ ನ ನಿಮ್ಗೆ ಏನೇ ಪ್ರೀವಿಯಸ್ ಟ್ಯಾಲೆಂಟ್ ಇದ್ರು, ಆ ಹಾರ್ಡ್ ವರ್ಕ್ ಎವ್ರಿಥಿಂಗ್, ಇಟ್ ವಿಲ್ ಬೀಟ್ ಎವ್ರಿಥಿಂಗ್ ಅಂತ ಹೇಳ್ಬೋದು ನಾವು. ಸೊ ಈಗ ನಾವ್ ಏನ್ ಹಾರ್ಡ್ ವರ್ಕ್ ಮಾಡ್ತೀವೋ ಅದು ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್ ನಾವು ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ಈಗ ನಾನು ಡಾಕ್ಟರ್ ಆಗಿದ್ದೀನಿ, 100% ಕ್ಲಿಯರ್ ಆಗುತ್ತೆ ಅಂತಿಲ್ಲ, ನಾನು ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಸೊ ಅದೇ ತರ ಬೇರೆಯವರು ಮಾಡ್ತಿರ್ತಾರೆ. ಸೊ ಈ ಎಕ್ಸಾಮ್ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ನಾವು ಆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಸೊ ಯಾವಾಗ ನಾವು ಈ ಎಕ್ಸಾಮ್ ನ ಲೈಟ್ ಆಗಿ ತಗೊಂತೀವಿ, ಆ ರೆಸ್ಪೆಕ್ಟ್ ಲೂಸ್ ಮಾಡ್ತೀವಿ ಅಂದ್ರೆ ದೆನ್ ಡೆಫಿನೆಟ್ಲಿ ವಿಲ್ ನಾಟ್ ಸಕ್ಸೀಡ್. ಸೊ ಡೈಲಿ ವರ್ಕ್ ಮಾಡ್ಬೇಕು. ಸೊ ಇವನ್ ರ್ಯಾಂಕರ್ ಆಗಿದ್ರು ವರ್ಕ್ ಮಾಡ್ಬೇಕು, ರ್ಯಾಂಕ್ ಮಾಡಿಲ್ಲ ಅಂದ್ರೂ ವರ್ಕ್ ಮಾಡ್ಬೇಕು. ಒಂದು ಒಳ್ಳೇದು ಏನಂದ್ರೆ UPSC ಅಲ್ಲಿ ನನ್ಗೆ ಅನ್ಸಿರೋ ಪ್ರಕಾರ ಯು ವಿಲ್ ಗಿವ್ ಅ ಬ್ಲಾಂಕ್ ಸ್ಲೇಟ್ ಅಂತ ಹೇಳ್ತೀನಿ ನಾನು. ಸೊ ನೀವೇ ಬರ್ಕೊಬಹುದು, ನಿಮ್ ಸಕ್ಸಸ್ ಆಗುತ್ತೋ ಫೇಲಿಯರ್ ಆಗುತ್ತೋ ನೀವೇ ಬರ್ಕೊಬಹುದು. ಸೊ ನೀವು ಪ್ರೀವಿಯಸ್ ಏನ್ ಮಾಡಿರ್ತೀವ ಅದೇನೋ ಮ್ಯಾಟರ್ ಆಗಲ್ಲ. ಇದಕ್ಕೆ ಬೇಸಿಕ್ ಮಿನಿಮಮ್ ಇರೋದು ಒಂದು ಡಿಗ್ರಿ ಅಷ್ಟೇ. ಎನಿ ಡಿಗ್ರಿ ಆಗಿರ್ಬೋದು, MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ನಾರ್ಮಲ್ ಏನೋ ಬೇರೆ ಡಿಗ್ರಿ ಆಗಿರ್ಬೋದು. ಸೊ ಎನಿ ಡಿಗ್ರಿ ಆದ್ರೂ ಯು ಆರ್ ಎಲಿಜಿಬಲ್ ಟು ರೈಟ್ UPSC. ಸೊ ಇಟ್ ವಿಲ್ ಗಿವ್ ಈಕ್ವಲ್ ಸ್ಟೇಜ್ ಫಾರ್ ಎವ್ರಿ ಒನ್. ಸೊ ಹಂಗೆ ಅದೇ ರೀತಿ ನೋಡಿ, ನೀವು ಸಕ್ಸಸ್ ಆಗಿರೋದ್ರೂ ನೋಡಿ ಡಿಫ್ರೆಂಟ್ ಸ್ಟೋರೀಸ್ ಇರುತ್ತೆ. ಕೆಲವೊಬ್ರು ಡಾಕ್ಟರ್ ಆಗಿರ್ತಾರೆ, ಕೆಲವೊಬ್ರು ಇಂಜಿನಿಯರ್ ಆಗಿರ್ತಾರೆ, ಕೆಲವೊಬ್ರು ಜಸ್ಟ್ BA ಮಾಡಿರೋರು ಇರ್ತಾರೆ. ಸೊ ಅದರಿಂದ ನಾವು UPSC ಒಂಥರ ಒಳ್ಳೆ ಪ್ಲಾಟ್ಫಾರ್ಮ್, ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಹೌದು, ಈಗ ನಿಮ್ಗೆ MBBS ಅಂದ್ರೆ ಆ ಒಂದು ಎಜುಕೇಶನ್ ಏನಿತ್ತು ಅದು ಹೆಲ್ಪ್ ಮಾಡ್ತಾ UPSCಗೆ? ಇಟ್ಸ್ ಡಿಫ್ರೆಂಟ್ ಇರುತ್ತೆ, ಬಿಕಾಸ್ ನಂಗೆ ಸ್ವಲ್ಪ ಐಡಿಯಾ ಕಮ್ಮಿ ಇರೋದ್ರಿಂದ ನಾನು ನಿಮ್ಮನ್ನ ಹೇಳ್ತಿದ್ದೆ. ಸೊ MBBS ಪರ್ ಸೆ ಏನು ಹೆಲ್ಪ್ ಮಾಡಿಲ್ಲ ನನಗೆ. ಅಂದ್ರೆ ಲೈಕ್ ಆ ಕೋರ್ಸ್ ಸಬ್ಜೆಕ್ಟ್ಸ್ ಇದರಿಂದ ಏನು ರೆಪ್ಲಿಕೇಟ್ ಆಗಲ್ಲ. ಸಬ್ಜೆಕ್ಟ್ ವೈಸ್ ಅಂದ್ರೆ ಕಂಟೆಂಟ್ ವೈಸ್ MBBS ಇಸ್ ಡಿಫ್ರೆಂಟ್, UPSC ಇಸ್ ಡಿಫ್ರೆಂಟ್. ಬಟ್ ಕೆಲವೊಂದು ರೊಟೀನ್ ಇರುತ್ತಲ್ವಾ. ನನ್ಗೆ ಹೆಂಗಿತ್ತಂದ್ರೆ ಲೈಕ್ MBBS ಅಲ್ಲಿ ಇಷ್ಟು ಟೈಮ್ ಕೊಟ್ರೆ, ಇಷ್ಟು ಓದಕ್ ಕೊಟ್ರೆ ನಾನು ಡೆಫಿನೆಟ್ಲಿ ಓದ್ತೀನಿ ಅಂತ ಇತ್ತು. ತುಂಬಾ MBBS ಮೆಡಿಕಲ್ ಸ್ಟೂಡೆಂಟ್ಸ್ ಅದಿರುತ್ತೆ, ನನ್ಗೆ ಇಷ್ಟು ಟೈಮ್ ಕೊಡಿ, ಈ ಬುಕ್ ಕೊಡಿ, ನಾನು ಡೆಫಿನೆಟ್ಲಿ ಓದ್ತೀನಿ, ಹೆಂಗನ ಓದ್ತೀನಿ ನಾನು. ಅದು ಹೊಸ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಬೇರೆ ನನ್ಗೆ ಗೊತ್ತಿಲ್ದಿರೋ ಸಬ್ಜೆಕ್ಟ್ ಆಗಿರ್ಬೋದು, ಐ ವಿಲ್ ಸಿ ಯೂಟ್ಯೂಬ್, ಏನೋ ಒಂದು ಕಷ್ಟ ಬಿದ್ದು ನಾನು ಓದ್ತೀನಿ. ಸೊ ಆ ಮೈಂಡ್ ಸೆಟ್ MBBS ಹುಡುಗರಲ್ಲಿ ತುಂಬಾ ಇರುತ್ತೆ. ಸೊ ಅದೊಂದು ಮೈಂಡ್ ಸೆಟ್ ನನ್ಗೆ ಹೆಲ್ಪ್ ಆಗುತ್ತೆ. ನಾನು ಅದೊಂದು ಮೈಂಡ್ ಸೆಟ್ ಹೆಲ್ಪ್ ಆಗಿದೆ, ಡೆಫಿನೆಟ್ಲಿ ಹೆಲ್ಪ್ ಆಗಿದೆ. ಸೊ ನಾನು ಅದೇ ಹೇಳ್ತಿದ್ದೆ ನಿಮ್ಗೆ, ನನ್ಗೆ ಯಾವ್ದು ಫೇವ್ರೇಟ್ ಸಬ್ಜೆಕ್ಟ್ ಅನ್ನೋದೇ ಇಲ್ಲ UPSC ಅಲ್ಲಿ. ನನಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಓದ್ತೀನಿ, ಅದಕ್ಕೆ ನಾನು ಜಾಸ್ತಿ ಓದೋದಿಲ್ಲ. ಮತ್ತೆ ನಂದು ಕೆಲವೊಂದು ಸಬ್ಜೆಕ್ಟ್ ನನಗೆ ಒಂದ್ ಸ್ವಲ್ಪ ಇಷ್ಟ,
ಬಟ್ ಹಂಗಂತ ನನ್ನ ಫೇವ್ರೇಟ್ ಅಂತ ಜಾಸ್ತಿನೂ ಓದಲ್ಲ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಓದ್ತೀನಿ. ಓಕೆ. ಸೊ ಇಫ್ ಯು ಗಿವ್ ಮಿ ನ್ಯೂ ಸಬ್ಜೆಕ್ಟ್ ಐ ವಿಲ್, ಇಫ್ ಯು ಗಿವ್ ಮಿ ಅ ಟೈಮ್, ನಾನು ಅದನ್ನ ಓದಿ ನೆಕ್ಸ್ಟ್ ನಾನು ರೆಪ್ಲಿಕೇಟ್ ಮಾಡ್ತೀನಿ ಎಕ್ಸಾಮಲ್ಲಿ. ಸೊ ಆ ಥರ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಎಲ್ಲ ಮೋಸ್ಟ್ ಆಫ್ ದ MBBS ಸ್ಟೂಡೆಂಟ್ಸ್ಗೆ, ಮೆಡಿಕಲ್ ಮಾಡಿರೋರ್ಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಅದೊಂದು ಹೆಲ್ಪ್ ಆಗುತ್ತೆ. ಸೊ ಹಾಗೆ, ಸೊ ನಿಮ್ಮ ತುಂಬಾ ಇನ್ಸ್ಪೈರ್ ಮಾಡುವಂತ ಪರ್ಸನ್ ನಿಮಗೆ, ಅದು ವೆದರ್ ಆಕ್ಟರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು, ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನಂಗೆ ಆ ವ್ಯಕ್ತಿ ಅಂತ ಅಂದ್ರೆ ಯಾರು? ನಮ್ಮಂದ ಒಬ್ರಂತ ಇಲ್ಲ, ತುಂಬಾ ಜನ ಇದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅವ್ರು ತುಂಬಾ ಕಷ್ಟದಿಂದ ಬಂದು ನಮ್ಮನ್ನೆಲ್ಲ ಸಾಕಿದ್ದಾರೆ. ಸೊ ಅವರೇ ನಿಮ್ಗೆ ಫಸ್ಟ್ ಇನ್ಸ್ಪಿರೇಷನ್ ಆಬ್ವಿಯಸ್ಲಿ. ಅವ್ರ ಜೊತೆಗೆ ತುಂಬಾ ಜನ ಇದಾರೆ. ಲೈಕ್ ನಾನು ಹೇಳಿದ್ನಲ್ಲ, ನಮ್ಗೆ DK ರವಿ, ಎಸ್ಪೆಷಲಿ ಕೋಲಾರ ಅವರಿಗೆ DK ರವಿ ತುಂಬಾ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಇವಾಸ್ ನಿಮ್ಗೆ ಕೋಲಾರಲ್ಲಿ ಯಾವ ಹಳ್ಳಿಗೆ ಹೋದ್ರು DK ರವಿ. ಸೊ ಅವ್ರು ಒಂಥರ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು ಸಾಮಾನ್ಯ ಬಡ ಗ್ರಾಮದಲ್ಲಿ ಹುಟ್ಟಿ ಅವರು ಎಲ್ಲ ಕಷ್ಟ ಬಿದ್ದು ಮಾಡಿರೋರು. ಸೊ ದೇ ಆರ್ ದ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮತ್ತೆ ನನ್ಗೆ ಈಗ ರೀಸೆಂಟ್ಲಿ ನನ್ನ ಶ್ರೇಯಸ್ ರಾವ್ IPS ಅಂತ ಇದ್ದಾರೆ. ಅವ್ರು ಯಾಕೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಅಂದ್ರೆ, ಅವರು ರೇಡಿಯಾಲಜಿ ಮಾಡಿದ್ದಾರೆ. MBBS ಆದ್ಮೇಲೆ ಸ್ಪೆಷಾಲಿಟಿ ಮಾಡಿದ್ದಾರೆ ರೇಡಿಯಾಲಜಿ BMC ಅಲ್ಲಿ. ಇಲ್ಲೂ ಅವ್ರು ಟಾಪರ್. ಈ ಸ್ಟಾರ್ಟೆಡ್ UPSC ಅಟ್ ಐ ಥಿಂಕ್ 29 years ಅನ್ಸುತ್ತೆ, 28 years ಅನ್ಸುತ್ತೆ. ಸ್ಟಿಲ್ ಅವರು IPS ಮಾಡಿದ್ರು. ನೆಕ್ಸ್ಟ್ ಈಗ IAS ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಸೊ ನನ್ಗೇನ್ ಅನ್ಸಿತ್ತು, ನಮ್ದೆಲ್ಲ ಹೆಂಗಿತ್ತು, ನಮ್ದು ಮಿಡ್ಲ್ ಕ್ಲಾಸ್ ಅಲ್ಲಿ ಹೆಂಗಿತ್ತು ಅಂದ್ರೆ, ನಮ್ದು ನೀನು ಇದು 10th ಮುಗಿಸ್ಕೋ, 10th ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದ್ರೆ ನಿನ್ ಲೈಫ್ ಸೆಟ್ಲು, ಅದೇ ಹೇಳ್ಕೊಡ್ತಾ ಇದ್ರು. ನಾನು ಹಂಗೆ ಯೋಚನೆ ಮಾಡ್ತಿದ್ದೆ. ನಮ್ ಥಿಂಕಿಂಗ್ ಹಂಗೆ ಇತ್ತು, 10th ಓದ್ಬೇಕು ನಾನು ಚೆನ್ನಾಗಿ, ಲೈಫ್ ಸೆಟ್ಲ್. ನೆಕ್ಸ್ಟ್ PUC ಅದೇ ಮಾತು ಹೇಳಿದ್ರು. ಓಕೆ, ನಾವು ಅಷ್ಟೇ, ಓಕೆ ಇರ್ಬೋದು ಬಿಡು, PUC ಮುಗಿಸಿದ್ವಿ, ಲೈಫ್ ಸೆಟ್ಲ್ ಅಂದ್ರು. ನೆಕ್ಸ್ಟ್ MBBS ಬಂದ್ರೆ, MBBS ಫಸ್ಟ್ ಡೇ ಹೇಳಿದ್ರು, ಇಲ್ಲ MBBS ಅಷ್ಟೇ ಸಾಕಾಗಲ್ಲ, ನೀವು PGನೂ ಮಾಡ್ಬೇಕು ಅಂದ್ರು. ನನ್ಗೆ PG ಅಂತ ಎಕ್ಸಾಮ್ ಗೊತ್ತೇ ಇರಲಿಲ್ಲ, ಆತರ ಒಂದು ಎಕ್ಸಾಮ್ ಇರುತ್ತೆ ಅಂತ. ನನ್ಗೆ MBBS ಫಸ್ಟ್ ಡೇ ಹೋದಾಗ ಗೊತ್ತಾಯ್ತು. ನಾನು ಇನ್ನ ಎಷ್ಟು ಓದ್ಬೇಕಪ್ಪ ಅಂತ ಅನ್ಕೊಂತಿದ್ದೆ. ಬಟ್ ಇವ್ರು ನಮ್ ಶ್ರೇಯಸ್ ಸರ್ ನೋಡಿದ್ರೆ, ಅವರು ಇವಾಗ ಓದ್ತಿದ್ದಾರೆ. ಸೊ ಈ ಹ್ಯಾಸ್ ಅ ಕಾನ್ಸ್ಟೆಂಟ್ ಅರ್ಜ್ ಟು ಇಂಪ್ರೂವ್. ಸೊ ನೀವು ನನ್ಗೇನ್ ಅನ್ಸ್ತು ಅವ್ರನ್ನ ನೋಡಿ ಅಂದ್ರೆ, ನೀವು ಸಕ್ಸೀಡ್ ಆಗ್ಬೇಕಂದ್ರೆ ಲೈಫಲ್ಲಿ ಯಾವತ್ತೋ ಒಂದಿನ ಓದೋದು ನಿಲ್ಸಿದ್ರೆ ಅಥವಾ ಇಂಪ್ರೂವ್ಮೆಂಟ್ ಆಗೋದು ನಿಲ್ಸಿದ್ರೆ ಸಾಲಲ್ಲ. ಸೊ ಎವ್ರಿ ಡೇ ಇಸ್ ಅ ಚಾನ್ಸ್ ಟು ಇಂಪ್ರೂವ್. ಸೊ ಫಾರ್ ಎಕ್ಸಾಂಪಲ್ ನಿಮ್ದೇ ಆಗಿರ್ಬೋದು, ಈಗ ಜರ್ನಲಿಸಮ್ ಮಾಡ್ತಿದ್ದೀರಾ. ಸೊ ಎವ್ರಿ ಡೇ ಯಾವ ಟು ನೀವು ಹೊಸ ಕಂಟೆಂಟ್ ನೋಡ್ಬೇಕು, ಹೊಸ ಕಂಟೆಂಟ್ ಟ್ರೈ ಮಾಡ್ಬೇಕು. ಎವ್ರಿ ಡೇ ಯಾವ ಚಾನ್ಸ್ ಟು ಇಂಪ್ರೂವ್, ಯು ಹ್ಯಾವ್ ಟು ಇಂಪ್ರೂವ್. ಇಲ್ಲ ಅಂದ್ರೆ ನೀವು ಮೀಡಿಯೋಕರ್ ಆಗ್ಬಿಡ್ತೀರಾ. ಸೊ ಯಾವಾಗ ಟಾಪ್ ಅಲ್ಲಿ ಇರ್ಬೇಕಂದ್ರೆ ತುಂಬಾ ವರ್ಕ್ ಮಾಡ್ಬೇಕಂತ ಅವರಿಂದ ನೋಡಿ ನಾನು ಒಂಥರ ಇನ್ಸ್ಪೈರ್ ಆದೆ ನಾನು. ಸೊ ಅವರು ಒಂಥರ ಇನ್ಸ್ಪೈರ್ ಆಗಿದ್ದಾರೆ ನಿಮಗೆ. ಓಕೆ, ಸೊ ಅಂದ್ರೆ ಲೈಕ್ ಇಟ್ಸ್ ಜಸ್ಟ್ ಕ್ಯಾಶುವಲ್ ಕ್ವಶನ್. ನಮ್ಗೆ ಅನ್ಸುತ್ತಾ ನಾನು IPS ಆದ್ರೆ ಹಿಂಗೆ ಆಗ್ಬೇಕು, IAS ಆದ್ರೆ ಇವ್ರ ತರನೇ ಆಗ್ಬೇಕು ಅಂತ ಇದೆ? ಬಿಕಾಸ್ DK ರವಿ ನೀವ್ ಹೇಳಿದ್ರಿ, ಸೊ ಅವ್ರ ತರನೇ ನೀವ್ ಆಗ್ಬೇಕಂತ ಇದೆಯಾ? ಎಕ್ಸಾಕ್ಟ್ಲಿ ಅವ್ರ ತರ ಅಂತ ಅಲ್ಲ ನನ್ಗೆ. ಆದ್ರೆ ಲೈಕ್ ತುಂಬಾ IAS ಆಫೀಸರ್ಸ್ ಇದಾರೆ ಅಥವಾ IPS ಆಫೀಸರ್ ಇದಾರೆ, ನನ್ಗೆ ತುಂಬಾ ಇನ್ಸ್ಪಿರೇಷನ್ ಅವರು. ಲೈಕ್ ಫಾರ್ ಎಕ್ಸಾಂಪಲ್ DK ರವಿ ಸರ್ ಆಗಿರ್ಬೋದು, ನೀವು ಹೇಳಿದಂಗೆ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ IPS ಆಫೀಸರ್ ಇದಾರೆ. ನನ್ಗೆ ಮಾತಾಡುವಾಗ ನಮ್ಮ SP ಸರ್ ತುಂಬಾ ಇಷ್ಟ, ಚಿಕ್ಕಬಳ್ಳಾಪುರ SP ಕುಶಲ್ ಸರ್. ಅವ್ರ ಹತ್ರ ಮಾತಾಡುವಾಗ ಒಂಥರ ಸಂತೋಷ ಅನ್ಸುತ್ತೆ. ಸೊ ಈವನ್ ನಾನು ಸೆಲೆಕ್ಟ್ ಆಗಕ್ಕಿಂತ ಮುಂಚೆನೂ ಮಾತಾಡಿಸ್ದೆ, ಅವ್ರು ಅವಾಗೂ ಅದೇ ತರ ಮಾತಾಡ್ತಾ ಇದ್ರು. ಸೊ ಏನು ಭಯಾಸ್ ಇಲ್ಲ, ಲೈಕ್ ಸೆಲೆಕ್ಟ್ ಆಗಿದೆ ನೀವು ನಮ್ಮೋದು ಆತರ ಇಲ್ಲ. ಅವ್ರು ಅವಾಗೂ ಅದೇ ತರ ಮಾತಾಡ್ತಾ ಇದ್ರು, ಬೇರೆಯವ್ರು ಬಂದ್ರು ಅದೇ ತರ ಮಾತಾಡ್ತಾರೆ. ಸೊ ನನ್ಗೆ ಒಂದ್ ಏನಂದ್ರೆ, ಯಾವ್ದೇ ಅಧಿಕಾರಿ ಆಗಿರ್ಬೋದು, ದರ್ಪ ತೋರಿಸ್ಬಾರ್ದು ಯಾರ ಮೇಲೆ. ಸೊ ಫುಲ್ ಅಪ್ರೋಚಬಲ್ ಆಗಿರ್ಬೇಕು ಅವರು. ಜನ ಅವ್ರ ಹತ್ರ ಕಷ್ಟ ಹೇಳ್ಕೊಳಂಗಿರ್ಬೇಕು. ಅವ್ರು ಮಾತಾಡಿದ್ರೆ ಓಕೆ ಈ ತರ ಮಾತಾಡಿದ್ರಪ್ಪ, ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ, ಸೊ ಅವ್ರ ಹತ್ರ ನಾವು ಕಷ್ಟ ಹೇಳ್ಕೊಳಂಗಿರ್ಬೇಕು, ಆತರ ಇರ್ಬೇಕು. ಸೊ ನನ್ಗೆ ಆತರ ಇರೋಕ್ ಇಷ್ಟ. ನನ್ಗೆ ಅಂದ್ರೆ ನೀವು ಬೇಸಿಕಲಿ ಸಾಫ್ಟ್ ಇದ್ದೀರಾ, ಸೊ ಐ ಕ್ಯಾನ್ ಸಿ ದಟ್. ಬಟ್ IPS ಆದಾಗ ಆ ವರ್ಕ್ ಪ್ರೆಷರ್ ಅಲ್ಲಿ ಅಥವಾ ಆ ಟೆನ್ಷನ್ ಅಲ್ಲಿ ಈ ಸಾಫ್ಟ್ನೆಸ್ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? ಅಂಡ್ ನೀವ್ ಇವಾಗ ಹೇಳಿದ್ರಲ್ಲ, ಲೈಕ್ ಆ ದರ್ಪ ತೋರಿಸಬಾರ್ದು, ಆ ಕಷ್ಟನ ಕೇಳ್ಬೇಕು ಅಂತ. ಡು ಯು ಥಿಂಕ್ ಅದು ವರ್ಕ್ ಆಗುತ್ತೆ ಅಂತ? ಮ್ಯಾಮ್ ನೋಡಿ, 99% ಆಫ್ ದ ಸಿಚುಯೇಷನ್ ನಾವು ನಾರ್ಮಲ್ ಆಗಿ ಇರ್ತೀವಿ. ಯಾವ್ದೋ 1% ಸಿಚುಯೇಷನ್ ಬೇಕಾಗುತ್ತೆ ವೇರ್ ವಿ ನೀಡ್ ಟು ಬಿ ಆಂಗ್ರಿ ಆರ್ ವೇರ್ ವಿ ನೀಡ್ ಟು ಬಿ ಓವರ್ ರಿಯಾಕ್ಟಿವ್. ಸೊ ಅವಾಗ ಅದ್ ಮಾಡಿದ್ರೆ ನಡೆಯುತ್ತೆ. ಸೊ ನಾನೇನು ಯಾವಾಗೂ ಇದೇ ತರ ಇರ್ತೀನಿ ಅಂತಿಲ್ಲ. ಆ ಸಿಚುಯೇಷನ್ ಬಂದಾಗ ಐ ವಿಲ್ ಮ್ಯಾನೇಜ್ ದಟ್. ಬಟ್ ಅದೇ ತರ ನಾನು ಯಾವಾಗೂ ಇದ್ರೆ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅದೇ ಅವರನ್ನ ನಾನು ಯಾವಾಗೂ ಪ್ರೊಜೆಕ್ಟ್ ಮಾಡ್ತಿದ್ರೆ ಅದು ನನ್ಗೆ ಸರಿ ಅನ್ಸಲ್ಲ. ಸೊ ನಾನು ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಜನದ ತರ ಅಥವಾ ಒಳ್ಳೆಯವ್ರ ಹತ್ರ ಒಳ್ಳೆತನದಿಂದಾನೇ ಇರ್ಬೇಕು. ಬೇರೆ ಏನೇನೋ ಇಶ್ಯೂ ಇದ್ರೆ ವಿ ಕ್ಯಾನ್ ಡೀಲ್ ಇಟ್ ವಿತ್ ಬೇರೆ ಸ್ಟೈಲಲ್ಲೂ ನಾವು ಡೀಲ್ ಮಾಡ್ಬೋದು. ಸೊ ಅದೇನು ನನ್ಗೇನು ಪ್ರಾಬ್ಲಮ್ ಅನ್ಸಲ್ಲ ನೀವು ನೋಡಿದ್ರೆ. ಸೊ ನಾವೀಗ ಬೇರೆ ತುಂಬಾ ಒಳ್ಳೆ ಜನ ಬರ್ತಾರೆ, ಎಷ್ಟೊಂದ್ ಜನ ಮಾತಾಡ್ಸಕ್ಕೆ ಹಳ್ಳಿಯಿಂದ ಬರ್ತಾರೆ. ಅವ್ರ ಹತ್ರ ನಾವು ದರ್ಪ ತೋರ್ಸೋದು ಏನಿದೆ, ಅವ್ರ ಹತ್ರ ನಾವು ಚೆನ್ನಾಗೇ ಮಾತಾಡ್ಬೇಕು.
ಆಗುತ್ತೆ ಅಂದ್ರೆ ಆಗುತ್ತಪ್ಪ ಅಂತ ಹೇಳ್ಬೇಕು, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಅಷ್ಟಕ್ಕೆ ಸಾಕಾಗುತ್ತೆ. ನಾವು ಫಸ್ಟ್ ಅವ್ರ ಮೇಲೆ ರೇಗಾಡಿದ್ರೆ ದೆನ್ ಇದು ಸರ್ವಿಸ್ ಮೋಟೋನೇ ಡಿಫೀಟ್ ಆದಂಗ ಆಗುತ್ತೆ ನಮ್ ಪ್ರಕಾರ. ಸೊ ಆತರ ಆಗ್ಬಾರ್ದು. ಈಗ ನೀವು IAS ಆಗ್ಬೇಕನ್ನೋದು ನಿಮ್ಗೆ ತುಂಬಾ ಅದಿರೋದು, ಲೈಕ್ IPS ಇಸ್ ಓಕೆ, ಬಟ್ ನಿಮ್ಗೆ IAS ಮಾಡ್ಬೇಕಂತ ಇರೋದು. ಬಟ್ ಈಗಿನ IAS ಆಫೀಸರ್ಗೆ ತುಂಬಾ ಪ್ರೆಷರ್ ಇರುತ್ತೆ, ಅಥವಾ ಪೊಲಿಟಿಕಲ್ ಆಗಿರ್ಬೋದು, ಬೇರೊಂದಾಗಿರ್ಬೋದು. ಸೊ ಇವಾಗ ನಿಮ್ದು ಅಜೆಂಡಾ ಇಸ್ ಡಿಫ್ರೆಂಟ್, ಲೈಕ್ ನಾನು ಜನಗಳಿಗೆ ಈ ತರ ಹೆಲ್ಪ್ ಮಾಡಬೇಕು, ಎಜುಕೇಶನಲ್ ಚೇಂಜ್ ಮಾಡಬೇಕು, ಅಥವಾ ಹೆಲ್ತ್ ಅಲ್ಲಿ ಏನಾದ್ರು ಮಾಡ್ಬೇಕಂತ. ಬಟ್ ಪೊಲಿಟಿಕಲಿ ನಿಮ್ಗೆ ಪ್ರೆಷರ್ ಆದ್ರೆ ಲೈಕ್ ಅವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಆ ತರ ಏನಾದ್ರು ಆ ಥಾಟ್ಸ್ ಬಂದಿದ್ಯಾ ನಿಮಗೆ? ನಮ್ ರೀಸೆಂಟ್ಲಿ ಒಂದ್ ಸನ್ಮಾನ ಕಾರ್ಯಕ್ರಮ ಇತ್ತು, ಅಲ್ಲಿ ಒಬ್ಬ ಪೊಲಿಟಿಷಿಯನ್ ಮೀಟ್ ಆಗಿದ್ರು. ಸೊ ಅವ್ರು ಇದೇ ಹೇಳ್ತಾ ಇದ್ರು, ನಿಮ್ ಪೊಲಿಟಿಷಿಯನ್ಸ್ ಪ್ರೆಷರ್ ಮಾಡ್ತಾರೆ, ಬಟ್ IAS IPS ಇರೋಷ್ಟು ಪವರ್ ಏನಿದೆ ಅಂದ್ರೆ ಅವ್ರು ನಿಮ್ನೇನು ಮಾಡಕ್ ಆಗಲ್ಲ. ಯಾಕಂದ್ರೆ ನೀವು ಪ್ರೆಷರೈಸ್ ಯು, ಅವ್ರು ನಿಮ್ನೇನು ಮಾಡಕ್ ಆಗಲ್ಲ. ಸೊ ಆತರ ನಮ್ಮ ಸಂವಿಧಾನನೇ ನಮ್ಗೆ ರೈಟ್ಸ್ ಕೊಟ್ಟಿದೆ. ಸೊ ಅದೊಂದು ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಫಾರ್ IAS IPS ಆಫೀಸರ್ಸ್ ಅಂತ. ಸೊ ಸಿ ನಮ್ ಜಾಬ್ ಅಲ್ಲಿ ನಮ್ಮ IAS ಜಾಬ್ ಅಥವಾ IPS ಜಾಬ್ ಅಲ್ಲಿ ಈ ತರ ಪ್ರೆಷರೈಸ್ ಇರುತ್ತೆ ಅಂತಲ್ಲ, ಎಲ್ಲಾ ಜಾಬ್ ಅಲ್ಲ ಪ್ರೆಷರ್ ಇದ್ದೇ ಇರುತ್ತೆ. ನೀವು ಒಂದು ಜಾಬ್ ಮಾಡ್ತಿದ್ರೆ ಎಲ್ಲಾ ಕಡೆಯಿಂದ ಪ್ರೆಷರ್ ಇರುತ್ತೆ, ಟಾಪ್ ಇಂದಾನು ಪ್ರೆಷರ್ ಇರುತ್ತೆ, ಬಾಟಮ್ ಇಂದಾನು ಪ್ರೆಷರ್ ಇರುತ್ತೆ. ಸೊ ಒಬ್ಬ ಗುಡ್ ಆಫೀಸರ್ ಆಗಿರೋರು ಎರಡೂ ಮ್ಯಾನೇಜ್ ಮಾಡ್ಬೇಕು, ಪೊಲಿಟಿಕಲ್ ಕಡೆಯಿಂದನೂ ಮ್ಯಾನೇಜ್ ಮಾಡ್ಬೇಕು, ಜನರ ಕಡೆಯಿಂದನೂ ಮ್ಯಾನೇಜ್ ಮಾಡ್ಬೇಕು. ಯೂಶಲಿ ನಾವು ಅವ್ರಿಗೆ ಹೇಳ್ಬೇಕು, ತಿಳಿಸಿ ಈ ತರ ಇದೆ ಅಂತ. ಸೊ ಅವಾಗ ಅವರು ಕೇಳ್ತಾರೆ. ಸೊ ತುಂಬಾ ಪ್ರೆಷರ್ ಆದ್ರೂ ಗವರ್ಮೆಂಟ್ ಅಥವಾ ಲೈಕ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಯಾಕೆ ತಲೆ ಕೆಡ್ಸ್ಕೊಬೇಕು ನಾವು? ಅದು ಅವ್ರು ನಿಮಗೆ ಹೇಳಿ, ಎಕ್ಸಾಕ್ಟ್ಲಿ ನೀವು ಹಂಗೆ ಫಿಕ್ಸ್ ಆಗಿ, ನಾವು ಹಂಗೆ ಫಿಕ್ಸ್ ಆಗಿ, ಲೈಕ್ ಕಾನ್ಸ್ಟಿಟ್ಯೂಷನ್ ಸಪೋರ್ಟ್ ಇದೆ. ಸೊ ನಾವು ಮತ್ತೆ ಜನನು ಅಷ್ಟು ರೆಕಗ್ನೈಸ್ ಮಾಡ್ತಾರೆ. ಸೊ ಒಳ್ಳೆ ಕೆಲಸ ಮಾಡಿ, ಈಗ DK ರವಿ ಸರ್ ತೀರ್ಕೊಂಡು ತುಂಬಾ 10 ವರ್ಷ ಮೇಲೆ ಆಗಿದೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇವಾಗೂ ರೆಕಗ್ನೇಷನ್ ಇದೆ. ಸೊ ನಿಮ್ ಜನನೇ ಸಪೋರ್ಟ್ ಮಾಡ್ತಾರೆ. ಒಂದು ನಮ್ ಜನ ಹೇಳೋದು ಅದೇ, ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿನ್ ಹಿಂದೆ ಇರ್ತವೆ, ಯಾಕೆ ತಲೆ ಕೆಡ್ಸ್ಕೊಂತೀರ? ಸೊ ಮತ್ ನನ್ ಪ್ರಕಾರ ಅಷ್ಟು ಸೀರಿಯಸ್ ಇಲ್ಲ ಅನ್ಸುತ್ತೆ. ಆಬ್ವಿಯಸ್ಲಿ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಪೊಲಿಟಿಷಿಯನ್ಸ್ಗೂ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಅವ್ರು ಜನ ನಾಯಕರು, ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್. ಸಮ್ಟೈಮ್ಸ್ ಅವ್ರು ಹೇಳಿದ್ದು ನಾವು ಕೇಳ್ಬೇಕಾಗುತ್ತೆ, ಯಾಕಂದ್ರೆ ಅವರು ಜನಕ್ಕೆ ಒಳ್ಳೇದಾಗೋದು ಹೇಳ್ತಿರ್ತಾರೆ. ಸೊ ಕೇಳೋದ್ರಿಂದ ನಮ್ದು ಈಗೋ ಅಂತ ಹೇಳ್ಬಾರ್ದು ಅಷ್ಟೇ. ನನ್ಗೆ ಆ ಈಗೋ ಇಲ್ಲ, ನಾನು ಈಗೋ ಇಟ್ಕೊಳೋದಿಲ್ಲ. ಸೊ ಅವ್ರು ಹೇಳಿದ್ದು ಒಳ್ಳೇದಿದ್ರೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಇಂಪ್ಲಿಮೆಂಟ್ ಇಟ್. ಇಲ್ಲ ಅಂದ್ರೆ ಅವ್ರಿಗೆ ಈ ತರ ಹೇಳ್ತೀನಿ, ಇಲ್ಲ ಸರ್ ಈ ತರ ಇದೆ ಅಂತ. ಸೊ ಮ್ಯಾನೇಜ್ ಮಾಡ್ಬೋದು ಅನ್ಸುತ್ತೆ ಮ್ಯಾಮ್. ನನ್ಗೆ ಮ್ಯಾನೇಜ್ ಮಾಡ್ಬೋದು, ಲೈಕ್ ಅಂದ್ರೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಏನಿಲ್ಲ ಇದನ್ನ ಮಾಡ್ಲೇಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು, ಅಥವಾ ದಿಲ್ ಪ್ರೆಷರೈಸ್ ಅಂದ್ರೆ ಸಮಟೈಮ್ಸ್ ಆಗತ್ತೆ. ಬಿಕಾಸ್ ಅದನ್ನ ನಾವು ನೋಡಿದೀವಿ, ನಾಟ್ ಓನ್ಲಿ ಇನ್ ಮೂವೀಸ್ ಆರ್ ಸಮಥಿಂಗ್, ರಿಯಾಲಿಟಿ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಅದು ನಡೆದಿದೆ. ಸೊ ಆ ತರ ಏನಾದ್ರು ಆದ್ರೆ ಹಿಂಗ್ ಹ್ಯಾಂಡಲ್ ಮಾಡ್ತೀರಾ ಸಿಚುವೇಶನ್? ಯು ಆರ್ ರೆಡಿ ಟು ಲಿಸನ್ ಟು ದೆಮ್, ಆರ್ ನೀವು ಏನಿದೆ ಅದನ್ನ ಸ್ಟ್ಯಾಂಡ್ ತಗೊಂತೀರಾ? ಆಬ್ವಿಯಸ್ಲಿ ಮ್ಯಾಮ್, ನಮ್ಗೆ ಟ್ರೈನಿಂಗ್ ಎಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಲೈಕ್ IPS ಅಲ್ಲಿ ಓದುವಾಗ ನಾವು ಕೆಲವೊಂದು ಡಿಫ್ರೆಂಟ್ ಆಂಗಲ್ಸ್ ಇಂದ ನೋಡ್ಬೇಕಾಗುತ್ತೆ ಇಶ್ಯೂ. ಒಂದ್ ಫಸ್ಟ್ ಇದು ಲೀಗಲ್ ಇದೆಯಾ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ರೆಸ್ಪೆಕ್ಟ್ ಮಾಡ್ತಿದ್ದೆ ಇಲ್ವಾ ಅಂತ. ಮತ್ತೆ ಇನ್ನೊಂದು, ನಾನು ಮಾಡೋ ಕೆಲಸ ಜನರಿಗೆ ಯೂಸ್ ಆಗುತ್ತಾ ಇಲ್ವಾ. ದೀಸ್ ಆರ್ ದ ಮೋಸ್ಟ್. ಮತ್ತೆ ಇನ್ನೊಂದು ಏನಂದ್ರೆ ಥರ್ಡ್ ಒನ್, ಡಿಪಾರ್ಟ್ಮೆಂಟ್ ಇಥೋಸ್ ಅಂತ ಇರುತ್ತೆ ಒಂದು. ನಾನು ಯಾವ ಡಿಪಾರ್ಟ್ಮೆಂಟ್ ಆಗಿ ಇರ್ತೀನಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ತೀನಿ, ಆ ಡಿಪಾರ್ಟ್ಮೆಂಟ್ ಇಥೋಸ್ನ ಇದನ್ನು ಎತ್ತಿ ಹಿಡಿಯುತ್ತಾ ಇಲ್ವಾ. ಸೊ ಈ ಮೂರು ಅವ್ರು ಹೇಳೋದು, ಯಾವ್ದೋ ಪೊಲಿಟಿಷಿಯನ್ ಹೇಳ್ತಿದಾರೆ, ಇದು ಮೂರನ್ನು ಅದು ಟಿಕ್ ಮಾಡ್ತದೆ ಅಂದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಡೂ ಇಟ್. ಅವ್ರು ಹೇಳ್ತಿದಾರೆ ಅಂತ ನಾನು ಈಗೋ ತಗೊಂಡಿಲ್ಲ, ನನ್ಗೆ ಬೇಡ, ನೀವ್ ಹೇಳಿದ್ ಮಾಡೋದು ನಾನೇ ಮಾಡ್ತೀನಿ ಆ ತರ ಈಗೋ ಇಟ್ಕೊಬಾರ್ದು. ಬಟ್ ಏನೋ ಎಲ್ಲ ಕ್ಲಾಶ್ ಆಗ್ತಾ ಇದ್ರೆ ದೆನ್ ನಮ್ಮ ಸೀನಿಯರ್ಸ್ ಸುಪೀರಿಯರ್ಸ್ ಇರ್ತಾರೆ, ಅವ್ರ ಒಪಿನಿಯನ್ ಕೇಳ್ಬೋದು, ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಹೇಳ್ಬೋದು. ಸೊ ಅವರ ಇದಾಗ್ತಾರೆ. ಸೊ ನನ್ನ ಪ್ರಕಾರ ಅಷ್ಟು ಪ್ರೆಷರ್ ಎನ್ವಿರಾನ್ಮೆಂಟ್ ಮಾಡೋ ಅಷ್ಟು ಪ್ರೆಷರ್ ಇರಲ್ಲ ಅನ್ಸುತ್ತೆ. ಪ್ರೆಷರ್ ಇದ್ರೂ ಅದು ಮಾಡ್ಕೊಂಡು ಹೋಗ್ಬೋದು. ಓಕೆ ಫೈನ್. ಇವಾಗ ಒಂದು ಚಿಕ್ಕದಾಗಿ ರ್ಯಾಪಿಡ್ ಫೈರ್ ತರ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಒಂದು 3. ಆದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಪಟ್ ಅಂತ ಆನ್ಸರ್ ಮಾಡಿ. ಸ್ಮಾರ್ಟ್ ವರ್ಕ್ ಆರ್ ಹಾರ್ಡ್ ವರ್ಕ್? ಐ ಥಿಂಕ್ ಮಿಕ್ಸ್ ಆಫ್ ಬೋತ್. ಸ್ಮಾರ್ಟ್ ವರ್ಕು ಇರಬೇಕು, ಬಿಕಾಸ್ ಯಾವ್ದು ಓದ್ತೀವಿ ಅಂತ ಸ್ಮಾರ್ಟ್ ವರ್ಕ್ ಇರುತ್ತೆ. ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಪುಟ್ ಇನ್ ಅವರ್ಸ್. ಸೊ ಎರಡು ಮಿಕ್ಸ್ ಆಫ್ ಬೋತ್ ಇರಬೇಕು. ಓಕೆ, ಹಾರ್ಡ್ ವರ್ಕ್ ಆರ್ ಲಕ್? ನಮ್ಮ ಹಾರ್ಡ್ ವರ್ಕ್ ಅಂತೀವಿ ನಾನು. ಲಕ್ ಅಲ್ಲಿ ನಂಬಲ್ವಾ ನೀವು? ಲಕ್ ಮ್ಯಾಟರ್ ಆಗುತ್ತೆ ಆಕ್ಚುಲಿ. ಈಗ ನೋಡಿ, ನಂದು ಕ್ಯಾಡರ್ ನಾನು ಫಸ್ಟ್ ಕರ್ನಾಟಕ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಸೊ ಕ್ಯಾಡರ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಅಲೋಕೇಟ್ ಆಗುತ್ತೆ. ಸೊ ಅಲ್ಲೆಲ್ಲ ಲಕ್ ಇರುತ್ತೆ. ಸೊ ಇಂಟರ್ವ್ಯೂ ಮಾರ್ಕ್ಸ್ ಒಂದೊಂದ್ಸರಿ ಲಕ್ ಇರುತ್ತೆ, ಅದ್ರಲ್ಲೆಲ್ಲ ಲಕ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಮ್ ನಾನು 90% ಹಾರ್ಡ್ ವರ್ಕ್ ಅಂತೀನಿ. 10% ಲಕ್ ಇರಬೇಕು, 100% ಅದು ಐ ಆಮ್ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಾನು ಎಲ್ಲೂ ನಾನು ಬರೀ ಹಾರ್ಡ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಹಾರ್ಡ್ ವರ್ಕ್ 90%,
ಅಟ್ಲೀಸ್ಟ್ ನಿಮ್ನ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ. ಈಗ ಲಕ್ ಒಂದ್ ಸ್ವಲ್ಪ ಮೇಲೆ ತಗೊಂಡ್ ಹೋಗ್ಬೋದು, ಬಟ್ ಹಾರ್ಡ್ ವರ್ಕ್ ನೀವ್ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಲ್ಲಿ ಕರ್ಕೊಂಡು ಹೋಗಿರುತ್ತೆ. ಹಾರ್ಡ್ ವರ್ಕ್ ಇಲ್ಲ ಲಕ್ ವರ್ಕ್ ಆಗಲ್ಲ. ಡೆಫಿನೆಟ್ಲಿ. ನೋಟ್ಸ್ ಮೇಕಿಂಗ್ ಆರ್ ರೀಡಿಂಗ್? ನೋಟ್ಸ್ ಮೇಕಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ನಾವು ರಿವೈಸ್ ಮಾಡಬೇಕು. ನೋಟ್ಸ್ ಮೇಕಿಂಗ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ನಾನು ರೀಡಿಂಗ್. ಲೈಕ್ ಈಗ ಓದ್ತೀರಾ, ಎಸ್ಪೆಷಲಿ ನಾನು ನ್ಯೂಸ್ ಪೇಪರ್ ಓದ್ತಿರ್ತೀನಿ, ಕೆಲವೊಂದು ಇಂಪಾರ್ಟೆಂಟ್ ಏನಿದ್ರೆ ನಾನು ನೋಟ್ ಮೇಕಿಂಗ್ ಮಾಡ್ಕೊಂತೀನಿ, ನೋಟ್ಸ್ ಅಲ್ಲಿ ಬರ್ಕೊಂತೀನಿ, ದೆನ್ ಐ ಕ್ಯಾನ್ ರಿವೈಸ್ ಡ್ಯೂರಿಂಗ್ ಎಕ್ಸಾಮ್ಸ್. ಈಗ ಜಸ್ಟ್ ನ್ಯೂಸ್ ಪೇಪರ್ ಓದ್ರೆ ಡೈಲಿ ಓದ್ತಿರ್ತೀವಿ, ಮರ್ತೋಗ್ತೀವಿ, ಡೆಫಿನೆಟ್ಲಿ ನೆನಪಿರಲ್ಲ. ಸೊ ಡೆಫಿನೆಟ್ಲಿ ನೋಟ್ಸ್ ಮೇಕಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಷ್ಟು ಓದ್ತೀರೋ ಅಷ್ಟೇ ನೋಟ್ಸ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ UPSC ಇನ್ ಒನ್ ವರ್ಡ್? UPSC is all about hard work, persistence. ಮೇನ್ ಏನಂದ್ರೆ ಮತ್ತೆ it shows you who the real persons ಯಾರಿದ್ದಾರೆ ನಿಮ್ಮ ಲೈಫ್ ಅಲ್ಲಿ, ಅದು ತೋರಿಸ್ಕೊಡುತ್ತೆ. UPSC ಫ್ಯಾಮಿಲಿ, ಫ್ರೆಂಡ್ಸ್, ಯಾರು ರಿಯಲ್ ಆಗಿ ನಿಮ್ಮ ಮೇಲೆ ಬಿಲೀವ್ ಮಾಡಿದ್ರು, ಬಿಕಾಸ್ ಆ ಪ್ರೋಸೆಸ್ ಆತರ ಇರೋದ್ರಿಂದ ನಿಮ್ ಲೈಫ್ ಅಲ್ಲಿ ಯಾರಿದ್ದಾರೆ ಅಂತ ತೋರಿಸ್ಕೊಡುತ್ತೆ UPSC. ಓಕೆ ದಿಸ್ ಇಸ್ ಮೈ ಪರ್ಸನಲ್ ಕ್ವಶನ್. ಲೈಕ್ ಪರ್ಸನಲ್ ಲೈಫ್ ಅಲ್ಲಿ ವರುಣ್ ಅವರಿಗೆ ನೆಕ್ಸ್ಟ್ ಫ್ಯೂಚರ್, ಲೈಕ್ ಹೌದು ದಿಸ್ ಪ್ರೊಫೆಷನಲ್ ಲೈಫ್ ಇದಾಗ್ತಿರತ್ತೆ, ಬಟ್ ಎಲ್ರಿಗೂ ಒಂದು ಪರ್ಸನಲ್ ಲೈಫ್ ಅನ್ನೋದಿರತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬೇರೆ ಆಗಿರ್ಬೋದು. ಸೊ ಆ ತರ ಏನಾದ್ರು? ಆಕ್ಚುಲಿ ಮ್ಯಾಮ್, ಎಲ್ಲರೂ ಬೈತಿರ್ತಾರೆ ನನಗೆ, ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ, ನಾನು ಮಲ್ಟಿ ಟಾಸ್ಕಿಂಗ್ ಸ್ವಲ್ಪ ಪೂರ್ ಇದೀನಿ ನಾನು ಸ್ವಲ್ಪ. ಲೈಕ್ ನಂದು ಐ ಹ್ಯಾವ್ ನೋ ಗರ್ಲ್ ಫ್ರೆಂಡ್, ಸೊ ಲವ್ ಲೈಫ್ ಇಲ್ಲ ನನಗೆ, ಬಿಕಾಸ್ ಐ ಕಾಂಟ್ ಗಿವ್ ಟೈಮ್ ಅಂತ ನನ್ಗೆ ಗೊತ್ತಿದೆ. ಯು ನೆವರ್ ಎಕ್ಸ್ಪೀರಿಯನ್ಸ್ ಲವ್ ಲೈಫ್? ಇಲ್ಲ, ಅದೇ ಟೈಮ್ ಇಲ್ಲ. ಸೊ ನನಗೆ ಎರಡು ಕಡೆನೂ ಮಾಡಕ್ ಕಷ್ಟ ಆಗ್ತದೆ. ಸೊ ಎಲ್ಲರೂ ಬೈತಿದ್ದಾರೆ, ನೀನ್ ದೊಡ್ಡವನ ಆಗ್ತಾ ಅದನ್ನ ಮಲ್ಟಿ ಟಾಸ್ಕಿಂಗ್ ಇರ್ಬೇಕು ಅಂತ. ಸೊ ಅದೊಂದ್ ಸ್ವಲ್ಪ ಇದಿದೆ. ಸದ್ಯಕ್ಕೆ ಲವ್ ಲೈಫ್ ಸದ್ಯಕ್ಕೆ ಲವ್ ಲೈಫ್ ಏನೂ ಇಲ್ಲ, ಬಟ್ ಅದೇ ತುಂಬಾ ಜನಕ್ಕೆ ಇದೆ, ಲವ್ ಲೈಫ್ ಇದೆ, ಕ್ಲಿಯರ್ UPSC. ಸೊ ಎರಡೂ ಮಾಡ್ಬೇಕು. ಅಂದ್ರೆ ಇಸ್ ಇಟ್ ಟ್ರೂ ದಟ್ ಮೈಂಡ್ ಡೈವರ್ಟ್ ಆಗತ್ತೆ ಅದಿದ್ರೆ ಇದನ್ನ ಕ್ಲಿಯರ್ ಮಾಡಕ್ ಆಗಲ್ಲ ಅನ್ನೋದು? I don't believe that. ನನ್ಗೆ ಆತರ ಬಿಲೀಫ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಎಕ್ಸೆಲ್ ಇನ್ MBBS ಅಲ್ಲೂ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ರು, ರಿಲೇಶನ್ಶಿಪ್ ಅಲ್ಲಿ ಇದ್ರು, ದೇ ಹ್ಯಾವ್ ಸೆಕ್ಯೂರ್ಡ್ ವೆರಿ ವೆಲ್ ಮಾರ್ಕ್ಸ್. UPSC ಅಲ್ಲೂ ಅದೇ ತರ ಆಗಿದೆ. ಸಮಟೈಮ್ಸ್ ಇಟ್ ಆಕ್ಟ್ಸ್ ಅಸ್ ಅ ಪಾಸಿಟಿವ್ ಥಿಂಗ್, ಬಿಕಾಸ್ ಕಾನ್ಸ್ಟೆಂಟ್ ಸಪೋರ್ಟ್ ಇರ್ತಾರಲ್ವಾ, ಸೊ ಅದು ತುಂಬಾ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ನನ್ಗೇನು, ನನ್ ಪರ್ಸನಲ್ ಏನಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ನಾನು ವೀಕ್ ಇದೆ, ಅಂಡ್ ಟೈಮು ನನ್ಗೆ ತುಂಬಾ ಕಡಿಮೆ ಇತ್ತು. ಸೊ ಅದರಿಂದ ಐ ವಾಸ್ ಅವೇ ಫ್ರಮ್ ಆಲ್ ಆಫ್ ದಿಸ್. ಅದ್ಬಿಟ್ಟು ನನ್ಗೆ ಡಿಸ್ಟ್ರಾಕ್ಷನ್ ಆತರ ಏನಿರ್ಲಿಲ್ಲ. ಸೊ ಆ ಕಡೆ ಹೋಗ್ಲಿಲ್ಲ? ಇಲ್ಲ, ಅದಕ್ಕೆ ಡಿಸ್ಟ್ರಾಕ್ಷನ್ ಅಂತ ಏನಿಲ್ಲ ನನ್ಗೆ. ಆಕ್ಚುಲಿ ಆತರ ನೆಗೆಟಿವ್ ಒಪಿನಿಯನ್ ಇಲ್ಲ, ಅವೇ ಪಾಸಿಟಿವ್ ಒಪಿನಿಯನ್ ರಿಲೇಶನ್ಶಿಪ್. ಬಟ್ ನನ್ನ ಪರ್ಸನಲ್ ಸ್ವಲ್ಪ ಇಶ್ಯೂಸ್ ಇದೆ, ಅದರಿಂದ ನಾನು ಸ್ವಲ್ಪ ದೂರ ಉಳಿದಿದೆ. ಮದ್ವೆ ಅಂದ್ರೆ ನಿಮ್ ಪ್ರಕಾರ ಏನು? ಮದ್ವೆ ಅಂದ್ರೆ ಮದ್ವೆ ಅಂದ್ರೆ ನನ್ನ ಅಪ್ಪ ನಮ್ಮ ಅಮ್ಮದೇ ನಂದು ನೋಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್. ಮದ್ವೆ ಅಂದ್ರೆ ಇಬ್ರು ಡಿಫ್ರೆಂಟ್ ಪರ್ಸನ್ಸ್ ಬರ್ತಾರೆ, ಅವ್ರದ್ದು ಡಿಫ್ರೆಂಟ್ ವಿಚಾರಗಳಿರುತ್ತೆ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್ ಮದ್ವೆ ಅಂತ ನನ್ನ ಪ್ರಕಾರ. ನಿಮ್ಗೆ ಏನಾದ್ರು ಆಸೆ ಇದೆಯಾ, ಹಿಂಗೆ ಇರ್ಬೇಕು ನನ್ ಮದ್ವೆ ಆಗೋದು? ಆತರ ಆಸೆ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಲೈಫಲ್ಲಿ. ಬಿಕಾಸ್ ನೀವು ಯಾವುದೇ ಫಸ್ಟ್ ನಾವು ಪ್ರೀ ಮೆಡಿಟೇಟೆಡ್ ಆದ್ರೆ ದೆನ್ ವಿಲ್ ಬಿ ಡಿಸಪಾಯಿಂಟೆಡ್. ಈ ತರ ಇಲ್ಲ ಅಂತ. ನಾವು ಮೆಚ್ಯೂರ್ಡ್ ಇದೀವಿ, ಅಡಲ್ಟ್ ಇದೀವಿ, ಸೊ ವಿ ಶುಡ್ ಅಡ್ಜಸ್ಟ್ ವಿತ್ ಪೀಪಲ್. ಸೊ ಅವಾಗ ಇದಾಗೋದು. ಎಲ್ಲ ನಮ್ಗೆ ಬೇಕಾಗಿದ್ದ ತರನೇ ಮಾಡ್ಕೊಳಕ್ ಆಗಲ್ಲ ಲೈಫ್ ಅಲ್ಲಿ, ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ಸೊ ನೀವ್ ಯಾವ ತರ ಪರ್ಸನ್, ಲೈಕ್ ಗೋ ವಿತ್ ಫ್ಲೋನ ಅಥವಾ ಪ್ಲಾನ್ ಇಂದ? ಆಕ್ಚುಲಿ ಐ ಆಮ್ ಗೋ ವಿತ್ ದ ಫ್ಲೋ ಪರ್ಸನ್, ಬಟ್ UPSC ಎಲ್ಲ ಬಂದ್ಮೇಲೆ ಸ್ವಲ್ಪ ಪ್ಲಾನ್ ಬೇಕಾಗುತ್ತೆ. ನನ್ ಮೈಕ್ರೋ ಪ್ಲಾನ್ ಗಿನ್ನ ಐ ಬಿಲೀವ್ ಇನ್ ಮ್ಯಾಕ್ರೋ ಪ್ಲಾನಿಂಗ್. ಸೊ ನಾನು ಡೈಲಿ ಪ್ಲಾನ್ ಮಾಡೋದಕ್ಕಿಂತ ವೀಕ್, ಮಂತ್ ಆ ತರ ಪ್ಲಾನ್ ಮಾಡ್ತೀನಿ. ಎಸ್, ಲೈಕ್ ಆಲ್ಮೋಸ್ಟ್ ಎಲ್ಲ ಕೂಡ ಮಾತನಾಡಿದ್ವಿ, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರೆ. ಅಂಡ್ ಮುಂದೊಂದ್ ದಿನ ಡೆಫಿನೆಟ್ಲಿ IPS ಆದ್ರೂ ಓಕೆ, IAS ಆದ್ರೂ ಓಕೆ, ಮತ್ತೆ ಇದೇ ತರ ನಿಮ್ಮನ್ನ ನನಗೆ ಪಾಡ್ಕಾಸ್ಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಡೆಫಿನೆಟ್ಲಿ ನೀವು ಕೂಡ ಬರ್ತೀರಾ ಅಂತ ನಂಬಿಕೆ ನನಗಿದೆ. ಅಂಡ್ ಲೈಕ್ ಲಾಸ್ಟ್ ಬಂದ್ವಿ ಆ ಮೂಮೆಂಟ್ಗೆ. ಒಂದು ಲೈಕ್ ನಿಮ್ಮನ್ನ ಈ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರುವಂತ ಆಡಿಯನ್ಸ್ ಆಗಿರ್ಬೋದು, ಅಥವಾ UPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಅಥವಾ ನಾನು UPSC ನೆಕ್ಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಸೊ ಎಲ್ರಿಗೂ ಕೂಡ ಏನಾದ್ರು ಒಂದು ಹೇಳ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್. ಮೈ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಕರ್ನಾಟಕದಲ್ಲಿ ತುಂಬಾ ಜನ ಬರ್ಬೇಕು. ನಾನು ನಿಮ್ಗೆ ಆಗ್ಲೇನು ಹೇಳ್ತಿದ್ದೆ, ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ UPSC ರ್ಯಾಂಕರ್ಸ್. ಸೊ ತುಂಬಾ ಜನ ಬನ್ನಿ, ಬಟ್ ಬಂದಾಗ ಸಾಲಿಡ್ ಪ್ಲಾನ್ ಇಟ್ಕೊಂಡು ಬನ್ನಿ. ಪ್ಲಾನ್ B ಇರ್ಬೇಕು. ನೀವು ಫೇಲ್ಯೂರ್ ಆದ್ರೆ ಏನಂತ ತಲೆಯಲ್ಲಿ ಇರ್ಬೇಕು. ಸೊ ಇದು ಎಲ್ಲರೂ ಏನ್ ಅನ್ಕೊಂತಾರೆ, ಸ್ಟಾರ್ಟಿಂಗ್ಗೆ ಅಪಶಕನ ಅಂತ ಅನ್ಕೊಂತಾರೆ, ಬಟ್ ನೋ, ಇಟ್ಸ್ ಅ ಪ್ರಾಪರ್ ಪ್ಲಾನಿಂಗ್. ನೀವು ಆಪ್ಟಿಮಿಸ್ಟಿಕ್ ಆಗಿ ಇರ್ಬೇಕು, ಸರಿ, ಬಟ್ ಆಗಿಲ್ಲ ಅಂದ್ರೆ ಏನಂತ ಪ್ಲಾನ್ ತಲೆಯಲ್ಲಿ ಇಟ್ಕೊಂಡ್ ಬನ್ನಿ.
ನಿಮ್ಮ ಫ್ಯಾಮಿಲಿನ ಜೊತೆ ತಗೊಂಡ್ಬನ್ನಿ. ಯಾಕಂದ್ರೆ ಎಷ್ಟೊಂದು ಜನ ನಮ್ಮ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ UPSC ಏನಿದೆ. ಸೊ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆಲ್ಲ ಏನಿದೆ, ಪ್ರೊಸೆಸ್ ಏನಿದೆ ಅಂತ. ಸುಳ್ಳು ಹೇಳ್ಬೇಡಿ ಅವತ್ತು, ಇಲ್ಲ 1 ವರ್ಷದಲ್ಲಿ ಆಗೋಗುತ್ತೆ ಆ ಥರ ಇರಲ್ಲ. ಸೊ ಅದಕ್ಕೆ ನೀವು ಅಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ಪ್ರೊಸೆಸ್ ಎಲ್ಲ ಏನಿದೆ, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಇಟ್ಸ್ ಅ ಪ್ರೊಸೆಸ್ ಫಿಲ್ಡ್ ವಿತ್ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್, ಪರ್ಸಿಸ್ಟೆನ್ಸ್. ಫೇಲ್ಯೂರ್ ಆದ್ರೂ ಯು ಶುಡ್ ಬಿ ಏಬಲ್ ಟು ಗೆಟ್ ಅಪ್. ಅನ್ನೋದು ಫೀನಿಕ್ಸ್ ಅಕ್ಕಿ ತರ ಮೇಲೆ ಬರ್ಬೇಕು ನಾವು. ಐ ಥಿಂಕ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಆದ್ರೂ ಅಚೀವ್ ಮಾಡಿ. ನಾನು ಮೇನ್ ಏನು ಒಂದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಸಾರಿ, ಮೇನ್ ಏನು ಬೇಸಿಕ್ ತಲೆಯಲ್ಲಿ ಇಟ್ಕೊಳ್ಳಿ, ಸಿಂಪಲ್ ಆಗಿ ಇಟ್ಕೊಳ್ಳಿ. UPSC ಪ್ರಿಪ್ರೇಷನ್ ಜಾಸ್ತಿ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಕಷ್ಟ, ತುಂಬಾ ಟಫ್ ಇದೆ. ಸೊ ಕುವೆಂಪು ಅವರು ಒಂದು ಹೇಳ್ತಾರೆ, ಅದು ಸಿಂಪಲ್ ಆಗಿರೋದೇ ಕಷ್ಟ ಅಂತ. ಕನ್ನಡದಲ್ಲಿ ಮರ್ತೋಗಿದ್ದೀನಿ ಏನ್ ಹೇಳ್ತಾರೆ ಅಂತ. ಸೊ ತುಂಬಾ ಸಿಂಪಲ್ ಆಗಿರೋದೇ ಕಷ್ಟ ಅಂತ. ಸೊ ಇದು ಅಷ್ಟೇ, UPSC ಅಲ್ಲಿ ತುಂಬಾ ಸಿಂಪಲ್ ಆಗಿರೋದೇ ಕಷ್ಟ, ಬಟ್ ಯಾವ್ದು ಕಷ್ಟ ಇದೆಯೋ ಅದೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇಟ್ಸ್ ವೆರಿ ನೈಸ್ ಟು ಟಾಕ್ ವಿತ್ ಯು. ಅಂಡ್ ನಿಮ್ಮನ್ನ ನಾನು ಇಲ್ಲಿ ಕೂರ್ಸ್ಕೊಂಡು ಮಾತಾಡೋಕೆ ನಂಗೆ ಬಹಳಷ್ಟು ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಫೀಲ್ಡೇ ಬೇರೆ ಇರುತ್ತೆ. ಅಂಡ್ UPSC ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಐಡಿಯಾ ಕಮ್ಮಿ. ಬಟ್ ಆದ್ರೆ ನಿಮ್ ಜೊತೆ ಮಾತನಾಡ್ತಾ ಎಲ್ಲೋ ಒಂದು ಕಡೆ ಆದ್ರೂ ಅನ್ಸುತ್ತೆ, ಹೌದಲ್ವಾ ನಾವು ಟ್ರೈ ಮಾಡ್ಬೋದಲ್ವಾ, ಸೊ ವಿ ಕ್ಯಾನ್ ಗಿವ್ ಟ್ರೈ ಅಂತ. ಅಂಡ್ ಮೋರ್ ಓವರ್ ಎಷ್ಟೋ ಜನ ಈಗ ಆಡಿಯನ್ಸ್ ನೋಡ್ತಿರೋರ್ಗು ಅನ್ಸಿರುತ್ತೆ. ಅಂಡ್ ಎಸ್ಪೆಷಲಿ UPSC ಆಸ್ಪಿರೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ವರುಣ್ ಅವರು ಮುಂದೊಂದು ದಿನ IPS ಆಫೀಸರ್ ಆಗಿ ಬಂದ್ ಕೂಡ್ತಾರೆ ಅನ್ನೋ ಹೋಪ್ ನನಗಿದೆ. ಅಂಡ್ ಅವರು ಆ ತರ ಟೈಮ್ ಕೊಟ್ಟು ಬರ್ತಾರೆ ಅನ್ನೋ ಒಂದು ಹೋಪ್ ಇದೆ. ಬಿಕಾಸ್ ಐ ಆಮ್ ನಾಟ್ ಡಿಮ್ಯಾಂಡಿಂಗ್, ಲೈಕ್ ಹೇಳ್ತಾ ಇದ್ದೀನಿ. ಖಂಡಿತ ನಮಗೂ ಬರಕ್ ಖುಷಿ. ಖಂಡಿತವಾಗ್ಲು. ಅಂಡ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಲ್ಲ ಕೂಡ ಮಾತನಾಡಿದೀರಾ. ಅಂಡ್ ಎಸ್, ಹೀಗೆ ನೆಕ್ಸ್ಟ್ ಮಾತನಾಡ್ತಾ ಹೋಗೋಣ. ಅಂಡ್ ನಿಮ್ಗೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ನಿಮ್ ಜರ್ನಿ ತುಂಬಾ ಸಕ್ಸಸ್ಫುಲ್ ಆಗಿರ್ಲಿ, ಹ್ಯಾಪಿ ಆಗಿರ್ಲಿ. ಬಿಕಾಸ್ ಅದೇ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಐ ಆಮ್ ಸೋ ಹ್ಯಾಪಿ ನಿಮ್ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ನೋಡಿ ನಂಗೆ ಬಹಳಷ್ಟು ಖುಷಿ ಆಯ್ತು. ಈ ಹಿಂದೆನೂ ನಿಮ್ಮ ಇಂಟರ್ವ್ಯೂಸ್ ನಾನು ನೋಡಿದಾಗ್ಲೂ ನಂಗೆ ಆ ಪಾಯಿಂಟ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅಂಡ್ ಡೆಫಿನೆಟ್ಲಿ ನಾನು ಕೂಡ ಎಲ್ರಿಗೂ ಅದನ್ನೇ ಹೇಳೋಂಥದ್ದು, ಮನೇಲಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಅಂಡ್ ನೋಡ್ತಿರೋ ಪೇರೆಂಟ್ಸ್ಗೂ ನಾನು ಅದನ್ನೇ ಹೇಳ್ತೀನಿ, ಮಗ ಒಂದು ಅಟೆಂಪ್ಟ್ ಅಲ್ಲಿ ಫೇಲ್ ಆದ, 2 ಅಟೆಂಪ್ಟ್ ಅಲ್ಲಿ ಆದ ಅಂತ ಹೇಳಿದಾಗ ಲೈಕ್ ನೀವು ಕಾನ್ಫಿಡೆಂಟ್ ಕೊಡಿ ಅವರಿಗೆ, ಮಾಡ್ತೀಯಾ ಏನೋ ಒಂದು ಮಾಡು ಅಂತ. ಅಂಡ್ ಯಾರೆಲ್ಲ UPSC ನಾನು ಆಗ್ತಿಲ್ಲ ಅಂತ ತುಂಬ ಕಷ್ಟಪಡ್ತಿದ್ರೆ, ಆ್ಯಂಡ್ ವರುಣ್ ಅವ್ರು ಹೇಳಿದ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು. ಬರೀ ನಾನು ಓದ್ತೀನಿ ಅಂತ ಹೇಳಿದ್ರೆ ನಂದು ಆಗಲ್ಲ. ಯಾವ ರೀತಿಯಾಗಿ ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ, ಈಸಿಯಾಗಿ ಓದ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿ ಮಾಡಿ. ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ರೆ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಆ್ಯಂಡ್ ಮೋರ್ ಓವರ್ ಈ ಪಾಡ್ಕಾಸ್ಟ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಮತ್ತಷ್ಟು ಸೆಲೆಬ್ರಿಟೀಸ್ ಜೊತೆ ಅಥವಾ ಈ ಥರ ಅಚೀವ್ ಮಾಡಿರೋ ಜೊತೆ ಬಹಳಷ್ಟು ಡಿಫ್ರೆಂಟ್ ಆಗಿರೋ ಪೀಪಲ್ಸ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ಥ್ಯಾಂಕ್ ಯು.